ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯಮೀಶ್ವರಂ. ನಮೋ ವಿಷ್ಣುಪಾದಾಯ ಕೃಷ್ಣಾಯ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇವತ್ತು ಸೇರಿದ್ದಕ್ಕೆ. ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯದ 14ನೇ ಶ್ಲೋಕದಿಂದ ನಾವು ಓದ್ಲಿಕ್ಕಿದ್ದೇವೆ ಶ್ರೀಲ ಪ್ರಭುಪಾದರ ಅನುವಾದ ಮತ್ತು ಭಾವಾರ್ಥವನ್ನ. ಇಲ್ಲಿ ತನಕ ನಾವು ಏನ್ ಡಿಸ್ಕಷನ್ ಮಾಡಿದ್ದೇವೆ ಹಿಂದಿನ ಕ್ಲಾಸ್ಗಳಲ್ಲಿ ಅಂತ ಹೇಳಿದ್ರೆ, ಕರ್ಮ ಮಾಡಬೇಕು ಅಂತ ಹೇಳಿ ಭಗವಂತ ಹೇಳ್ತಾರೆ. ಆ ಕರ್ಮವನ್ನ ಭಗವಂತನಿಗೆ ಅಂತ ಹೇಳಿ ಮಾಡಬೇಕು, ಭಗವಂತನಿಗೆ ಕೆಲಸ ಮಾಡಬೇಕು ನಾವೆಲ್ಲರೂ. ಆಗ ಮಾತ್ರ ಆ ಕರ್ಮ ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆಲ್ಲರಿಗೂ ಅರ್ಥ ಆಗಿದೆ. ಆದ್ರೆ ನಮ್ಮ ಚಟುವಟಿಕೆಗಳು ಎಲ್ಲವೂ ಅದೇ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಮಗೆಲ್ಲ ಓದಿ ಅರ್ಥ ಆಗಿದೆ. ಹೌದು, ಕೃಷ್ಣನ ಕೆಲಸವೇ ಮಾಡ್ಬೇಕು ಅಂದ್ರೆ ಏನು ಮಾಡಿದ್ರು ಅದು ಕೃಷ್ಣನಿಗೆ ಆಗ್ಬೇಕು ಅಂತ ಹೇಳೋದು ನಮಗೆ ಅರ್ಥ ಆಗಿದೆ. ಅದು ತಿನ್ನೋದಾಗ್ಲಿ, ಆ ಕಡೆ ಈ ಕಡೆ ಹೋಗೋದಾಗ್ಲಿ, ಕೇಳುದಾಗ್ಲಿ, ಏನೇ ಇದ್ರು ಕೂಡ ಅದು ಕೃಷ್ಣನಿಗಾಗಿಯೇ ಆಗ್ಬೇಕು ಅಂತ ಹೇಳುದು. ಯಾಕಂದ್ರೆ ಕೃಷ್ಣ ಬಿಟ್ರೆ ಬೇರೆ ಯಾರು ಇಲ್ಲ ನಮಗೆ. ಕೃಷ್ಣನೇ ಪರಮೋತ್ತಮ ಪರಮಪುರುಷ, ಅವನೇ ಎಲ್ಲರನ್ನ ನೋಡ್ಕೊಳ್ಳುವನು. ಅಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಲಿಕ್ಕೆ ಇನ್ನೂ ಸಮಯ ಬೇಕಾಗಬಹುದು. ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿ, ನಮ್ಮ ನಮ್ಮ ಜ್ಞಾನದ ತೀವ್ರತೆಗೆ ಅನುಗುಣವಾಗಿ, ನಮ್ಮ ನಮ್ಮ ಸಂಘದ ಅಂದ್ರೆ ಬೇರೆಯವರ ಜೊತೆ, ಅಂದ್ರೆ ಭಕ್ತರ ಜೊತೆ ಎಷ್ಟು ಸಂಘ ಮಾಡ್ತಾ ಇದ್ದೇವೆ ಅದಕ್ಕೆ ಅನುಗುಣವಾಗಿ ನಾವು ಎಷ್ಟು ಮಾಡ್ತೇವೆ ಅಂತ ಹೇಳುದು ಇದೆ. ಆಮೇಲೆ ಭಗವಂತನ ಕೃಪೆ ಕೊಡಬೇಕು. ಏನೇ ಇರಲಿ, ನಮಗೆ ಅರ್ಥ ಆದ್ದು ಅಂತೂ ನಿಜ. ಯಾವುದು ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಅಂತ ಹೇಳುವ ಒಬ್ಬ ಪರಮೋತ್ತಮ ಪರಮ ಪುರುಷ, ಅವನೇ ಎಲ್ಲರನ್ನು ನೋಡ್ಕೊಳ್ಳುವನು ಅಂತ ಒಂದು ಸಿಂಪಲ್ ಆಗಿ ಸುಲಭವಾಗಿ ಅರ್ಥ ಆಗಿದೆ. ಅದೇನು ಕಷ್ಟ ಇಲ್ಲ ಕೇಳಲಿಕ್ಕೆ, ಆಮೇಲೆ ನೋಡ್ಕೊಳ್ಳಿಕ್ಕೆ, ಆಮೇಲೆ ಗೊತ್ತಾಗ್ಲಿಕ್ಕೆ. ಯಾಕಂದ್ರೆ ಎಲ್ಲ ಶಾಸ್ತ್ರಗಳಲ್ಲಿ ವಚನಗಳಿವೆ. ಆ ವಚನಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಅದನ್ನ ಓದಿದ್ರೆ ಸುಲಭವಾಗಿ ಅರ್ಥ ಆಗ್ತದೆ. ಭಗವಂತ ಕೃಷ್ಣನಿಗಿಂತ ಮಿಗಿಲಾದವರು ಯಾರು ಇಲ್ಲ ಅಂತ ಹೇಳಿ. ಆಮೇಲೆ ಬೇರೆ ಎಲ್ಲ ದೇವಾದಿ ದೇವತೆಗಳಿಗೆ ನಾವು ಮಾಡುವಂತಹ ಅರ್ಘ್ಯ, ಪೂಜೆ, ಪುನಸ್ಕಾರ ಎಲ್ಲವನ್ನ ತಗೊಳ್ಳುವನು ಕೊನೆಗೆ ಭಗವಂತ ಅಂತ ಕೂಡ ಅರ್ಥ ಆಗಿದೆ. ಸ್ಪೆಸಿಫಿಕಲಿ ಮುಖ್ಯವಾಗಿ ಯಜ್ಞದ ಬಗ್ಗೆ ಮಾತಾಡುವಾಗ, ಯಾಕಂತ ಹೇಳಿದ್ರೆ ಯಜ್ಞ ಅಂತ ಹೇಳುವ ಪದವೇ ಭಗವಂತನಿಗೆ ಸೇರಿದ್ದು, ಬೇರೆ ಯಾರಿಗೂ ಸೇರಿದ್ದಲ್ಲ. ಯಜ್ಞ ಅಂತ ಹೇಳುವ ಪದವೇ ಕೃಷ್ಣನಿಗೆ ಸೇರಿದ್ದು. ಬೇರೆ ಯಾವ ದೇವಾದಿ ದೇವತೆಗಳಿಗೂ ಯಜ್ಞ ಅಂತ ಹೇಳುವ ಪದ ಸೇರ್ಲಿಲ್ಲ. ಯಜ್ಞ ಅಂತ ಹೇಳಿದ್ರೆ ಕೃಷ್ಣ ಅಥವಾ ವಿಷ್ಣು ಅಥವಾ ನಾರಾಯಣ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಬೇರೆ ಯಾರಿಗೂ ಹೆಸರಿಗೆ ಕಂಪೇರ್ ಮಾಡುದಿಲ್ಲ. ಆದ ಕಾರಣ ಯಾರ ಹೆಸರಲ್ಲಿ ಯಜ್ಞ ಮಾಡಿದ್ರು ಅದನ್ನ ಭೋಗ ತಗೊಳ್ಳುವವನು ಕೃಷ್ಣನೇ. ಕೃಷ್ಣ ತಗೊಂಡು ಬೇರೆಯವರಿಗೆ ಕೊಡ್ತಾರೆ. ಆದ್ರೆ ನಮ್ಮ ಭಾವನೆ ಇಂಪಾರ್ಟೆಂಟ್. ನಾವು ನೇರವಾಗಿ ಕೃಷ್ಣನಿಗೆ ಕೊಡಬೇಕು, ಬೇರೆಯವರಿಗೆ ಕೊಡಬಾರದು. ಬೇರೆಯವರಿಗೆ, ಈಗ ಉದಾಹರಣೆಗೆ ನಾವು ಭಗವಂತ ಶಿವನಿಗೆ ಕೊಡ್ತೇವೆ ಅಂತಾದ್ರೆ ಶಿವ ಗುರು ಆಗ್ತಾನೆ ವಿನಃ ಶಿವ ದೇವೋತ್ತಮ ಪರಮ ಪುರುಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ಬ್ರಹ್ಮನಿಗೆ ಕೊಡ್ತೇವೆ ಅಂತ ಹೇಳಿ ಇಟ್ಕೊಳ್ಳೋಣ, ನಾವು ಯಾರು ಅವರಿಗೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಗುರುವಿಗೆ ಕೊಡಬೇಕು, ಗುರು ಅವರಿಗೆಲ್ಲ ಕೊಟ್ಟು ಕೊನೆಗೆ ಅದು ಭಗವಂತನಿಗೆ ತಲುಪ್ತದೆ. ಅಂದ್ರೆ ಅವರು ಯಾರು ತಿನ್ನುವುದಿಲ್ಲ ಅದನ್ನ, ಅಂದ್ರೆ ಅವರನ್ನು ಯಾರು ಅದನ್ನ ಸ್ವೀಕರಿಸುವುದಿಲ್ಲ, ಅವರದನ್ನ ಪಾಸ್ ಮಾಡ್ತಾರೆ. ಪಾಸ್ ಮಾಡಿ 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 ಭಗವಂತನ ಕಡೆ ತಲುಪ್ತದೆ ಅದು. ಯಾವುದು ನಾವಿಟ್ಟ ಭೋಗ. ಈಗ 2 ದ್ರಾಕ್ಷಿ, ಒಂದು ಗೋಡಂಬಿ ಎಲ್ಲ ಇಟ್ಟು, ತುಳಸಿ ಇಟ್ಟು ಗುರುಗಳಲ್ಲಿ ಪ್ರಾರ್ಥಿಸಿ, ಅಯ್ಯೋ ಇದನ್ನ ಗುರುಗಳೇ, ನನಗೇನು ಕೆಪಾಸಿಟಿ ಇಲ್ಲ, ಕ್ವಾಲಿಟಿ ಇಲ್ಲ, ಏನೂ ಇಲ್ಲ, ಇದನ್ನ ಭಗವಂತನಿಗೆ ಅರ್ಪಿಸಿ ಅಂತ ಹೇಳಿದ್ರೆ ಗುರುಗಳು ಅವರ ಗುರುಗಳಿಗೆ ಕೊಡ್ತಾರೆ. ಆ ರೀತಿಯಲ್ಲಿ ಪರಂಪರೆಯಲ್ಲಿ ಮೇಲೆ ಕೃಷ್ಣ ಕೊನೆಗೆ ಕೃಷ್ಣನಿಗೆ ತಲುಪ್ತದೆ. ಅದೇ ರೀತಿಯಲ್ಲಿ ಕೃಷ್ಣ ವಾಪಸ್ ಪ್ರಸಾದ ರೂಪವಾಗಿ ನಮಗೆ ಗುರುಮುಖೇನ ಸಿಗ್ತದೆ. ಆದ ಕಾರಣ ನಾವು ಡೈರೆಕ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂತಾರೆ ನಮಗೆಲ್ಲ ಗೊತ್ತು, ನಾವು ಡೈರೆಕ್ಟ್ ಕೊಡೋದು ಹೇಗೆ ಸಾಧ್ಯ? ನಮಗೆ ಅಂಥ ಕೃಷ್ಣ ಇದ್ದಾನ ಅಂತಲೂ ಗೊತ್ತಿಲ್ಲ, ಕೃಷ್ಣನ ಮೇಲೆ ನಂಬಿಕೆ ಕೂಡ ಇಲ್ಲ, ನಾವು ಕೃಷ್ಣನನ್ನು ನೋಡ್ಲಿಲ್ಲ. ಏನೋ ಗುರುಗಳು ಹೇಳ್ತಿದ್ದಾರೆ, ಆಚಾರ್ಯರು ಹೇಳ್ತಿದ್ದಾರೆ, ನಮಗೆ ಸ್ವಲ್ಪ ಅರ್ಥ ಆಗ್ತಿದೆ. ಆದ ಕಾರಣ ನಾವು ಯಾವತ್ತೂ ನಮ್ಮ ಗುರುಗಳಲ್ಲಿ ಡಿಪೆಂಡ್ ಆಗಿರ್ಬೇಕು, ಪ್ರಭುಪಾದರಲ್ಲಿ ಡಿಪೆಂಡ್ ಆಗಿರ್ಬೇಕು. ಯಾವತ್ತು ನನಗೆ ಗೊತ್ತಾಯ್ತು, ನಾನು ಇಂಡಿಪೆಂಡೆಂಟ್, ನಾನೇ ಆಫರ್ ಮಾಡ್ತೇನೆ ಅಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಹೋದ್ರು ಕೂಡ ಅವರೇ ನಮಗೆ ಗುರುಗಳಾಗಿರ್ತಾರೆ. ಅವರೇ ನಮಗೆ ತೋರಿಸ್ತಾರೆ, ಇದೇ ಕೃಷ್ಣ, ಇದೇ ರಾಧಾರಾಣಿ,
ಇದೆ ಅಂತ ಹೇಳಿ ತೋರಿಸ್ತಾರೆ. ಯಾಕಂದ್ರೆ ಇದು ಗುರು ಶಿಷ್ಯ ಪರಂಪರೆ. ಮುಂದೆ ಹೋಗ್ತಾ 4ನೇ ಅಧ್ಯಾಯದಲ್ಲಿ ನಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಈಗ 14ನೇ ಶ್ಲೋಕದಿಂದ ಹಿಡಿದು 15ನೇ ಶ್ಲೋಕ, 2 ಶ್ಲೋಕದಲ್ಲಿ ಹೇಗೆ ಈ ಯಜ್ಞದ ಒಂದು ಚಕ್ರವನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಹೇಗೆ ಅನ್ನದ ಸೃಷ್ಟಿ ಆಗ್ತದೆ, ಹೇಗೆ ಜೀವದ ಸೃಷ್ಟಿ ಆಗ್ತದೆ, ಹೇಗೆ ನಾವು ಯಜ್ಞ ಮಾಡಬೇಕು, ಯಾಕೆ ಯಜ್ಞ ಮಾಡಬೇಕು, ಹೇಗೆ ಕರ್ಮದ ಸೃಷ್ಟಿ ಆಗ್ತದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಭಗವಂತ ಅಂತ ಹೇಳುವುದನ್ನ ಇಲ್ಲಿ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಓದೋಣ. ಇದರಲ್ಲಿ ಹೆಚ್ಚಿನ ವಿಷಯ ಎಲ್ಲ ಮೊನ್ನೆ ಕ್ಲಾಸಲ್ಲಿ ಎಲ್ಲ ಡಿಸ್ಕಷನ್ ಆಗಿದೆ. ಸುಲಭವಾಗಿ ನಾವು ಮುಂದೆ ಹೋಗ್ಬೋದು ಓದ್ತಾ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಒಂದು ಸೈಕಲ್ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾವುದು ಸೈಕಲ್? ಅನ್ನಾದ್ ಭವಂತಿ ಭೂತಾನಿ. ನಾವೆಲ್ಲ ಭೂತಗಳಂದ್ರೆ ಜೀವರಾಶಿಗಳೆಲ್ಲ ಹೇಗೆ ಬರುವುದು? ಅನ್ನದಿಂದ. ಈಗ ಅಪ್ಪ ತಿಂದ ಅನ್ನ, ಅಮ್ಮ ತಿಂದ ಅನ್ನ ಸೇರಿ ಆಗುವಂತಹ ಒಂದು ಭೌತಿಕ ಇದರಲ್ಲಿ ಜೀವ ಬಂದು ಸೇರ್ಕೊಳ್ತದೆ. ಭವಂತಿ ಭೂತಾನಿ ಅಂತ ಹೇಳಿದ್ರೆ, ಇಲ್ಲಿ ಭೂತ ಅಂತ ಹೇಳಿದ್ರೆ ಈ ದೇಹ ಹೇಗೆ ಸಿಗುದು ಈ ಜೀವಕ್ಕೆ? ಅನ್ನದಿಂದ. ಆಧ್ಯಾತ್ಮಿಕ ದೇಹಕ್ಕೆ ಈ ಅನ್ನದ ಅಗತ್ಯ ಇಲ್ಲ. ಈಗ ಆತ್ಮಕ್ಕೆ ಈ ಅನ್ನದ ಅಗತ್ಯ ಇಲ್ಲ. ಆದರೆ ಈ ದೇಹ ಸಿಕ್ಕಿ ಆತ್ಮ ಎಲ್ಲಿ ಈ ದೇಹದ ಒಳಗಿದೆ, ಆ ದೇಹಕ್ಕೆ ಈ ಅನ್ನವೇ ಕಾರಣ. ನಾವು ತಿನ್ನುವಂತಹ ಅನ್ನವೇ. ಅನ್ನ ಇಲ್ಲದ್ರೆ ದೇಹ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಪ್ಪ ಅಮ್ಮ ತಿಂದ ಅನ್ನದಿಂದ ನಮಗೆ. ಆದ ಕಾರಣ ಪೂರ್ವಜರೆಲ್ಲ ತುಂಬಾ ಇಂಪಾರ್ಟೆಂಟ್. ಅವರೆಲ್ಲ ಏನ್ ತಿಂದಿದ್ದಾರೆ ಅಂತ ಹೇಳುದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಜೆನೆಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ಈಗ ಸೈನ್ಸಿನಲ್ಲಿ ಜೆನೆಟಿಕ್ಸ್ ಅಂತ, ಜೆನೆಟಿಕಲಿ ಆ ಪ್ರಾಬ್ಲಮ್ ಉಂಟು, ನಾನು ಅವರ ಮಗುವಾಗಿ ಹುಟ್ಟಿದೆ, ಆದ ಕಾರಣ ನನಗೆ ಇದೆಲ್ಲ ಪ್ರಾಬ್ಲಮ್ ಉಂಟು ಅಂತ ನಾವು ಹೇಳ್ತೇವೆ. ಆದ್ರೆ ಇದು ಕರ್ಮಕ್ಕೆ ಅನುಗುಣವಾಗಿ ಸಿಕ್ಕಿದ್ದು ಅಂತ ನಮಗೆ ಗೊತ್ತಿಲ್ಲ, ಆ ಅಪ್ಪ ಅಮ್ಮ ಎಲ್ಲ. ಆದ ಕಾರಣ ಅನ್ನಾದ್ ಭವಂತಿ ಭೂತಾನಿ. ಅನ್ನ ಎಲ್ಲಿಂದ ಬರ್ತದೆ? ಪರ್ಜನ್ಯಾದ್ ಅನ್ನ ಸಂಭವ. ಮಳೆಯಿಂದಾಗಿ ಅನ್ನ ಸಿಗ್ತದೆ. ಮಳೆ ಇಲ್ಲ, ಸಂದರ್ಭಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಮಳೆ ಹೇಗೆ ಬರ್ತದೆ? ಮಳೆ ಯಜ್ಞದಿಂದ ಬರ್ತದೆ. ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞದಿಂದ ಮಳೆ ಬರ್ತದೆ. ಈಗ ಪ್ರಶ್ನೆ ಹೇಳ್ಬೋದು, ನಾವು ಈಗ ಯಜ್ಞವೇ ಮಾಡ್ತಾ ಇಲ್ಲಲ್ಲ ಹೆಚ್ಚಿನವರು. ಹರೇ ಕೃಷ್ಣ ಮಹಾಮಂತ್ರ ಕೆಲವರು ಮಾಡ್ತಿದ್ದಾರೆ, ಕೆಲವು ಕಡೆ ಕೆಲವು ಯಜ್ಞ ಆಗ್ತದೆ. ಆದರೆ ವಿದೇಶದಲ್ಲಿ ತುಂಬಾ ಕಡೆಯಲ್ಲಿ ಯಜ್ಞವೇನು ನಡೀತಾ ಇಲ್ಲ, ಆದ್ರೂ ಮಳೆ ಬರ್ತಾ ಇದೆಯಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಅದು ಅಕಾಲ ಮಳೆ, ಬೇಕಾಗುವಾಗ ಬರುವುದಿಲ್ಲ ಸರಿಯಾಗಿ. ಈಗೆಲ್ಲ ಹಾದಿ ತಪ್ಪಿದ ಮಳೆ ಆಗ್ತಾ ಉಂಟು ನಿಧಾನಕ್ಕೆ. ನಾವೆಲ್ಲ ನೋಡ್ಬೋದು ಎಷ್ಟೆಲ್ಲ ಪ್ರಕೃತಿಯಲ್ಲಿ ವೈಪರೀತ್ಯಗಳಾಗ್ತಾ ಉಂಟು. ಬಿಸಿಲು ಬರುವಾಗ ಸರಿ ಬಿಸಿಲು ಜಾಸ್ತಿ ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಉಂಟು. ಮುಂಚೆ ಹೀಗೆ ಆಗ್ತಿರ್ಲಿಲ್ಲ. ನಾವು ಚಿಕ್ಕದಿರುವಾಗಲೇ, ನಾವೇ ಚಿಕ್ಕದಲ್ಲಿರುವಾಗ, ನೀವೆಲ್ಲರೂ ಚಿಕ್ಕದಲ್ಲಿರುವಾಗ ಇಷ್ಟೆಲ್ಲ ಇರಲಿಲ್ಲ. ಈಗೀಗ ಬದಲಾವಣೆ ಜಾಸ್ತಿ ಆಗ್ತಾ ಉಂಟು. ಇನ್ನು ಕಲಿಯುಗ ಮುಂದೆ ಹೋದಾಗೆ ಭಾರಿ ಭೀಕರವಾದಂತಹ ನೀರಿನ ಅಭಾವ ಇದೆಲ್ಲ ಬರ್ತದೆ ಅಂತ ಭಾಗವತಂ ಹೇಳ್ತದೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ ಕಾರಣ ಸರಿಯಾದ ಸಮಯಕ್ಕೆ ಮಳೆ ಗಾಳಿ ನೀರು ಎಲ್ಲ ಸಿಗುವಂಥದ್ದು ಅದು ಯಜ್ಞದಿಂದ ಆಗುವುದು. ಪರ್ಜನ್ಯ ಅಂದ್ರೆ ಬರೀ ಮಳೆ ಮಾತ್ರ ಅಲ್ಲ, ಎಲ್ಲ ವಿಚಾರಗಳು. ಪ್ರಕೃತಿಯಲ್ಲಿ ನಮಗೆ ಎಲ್ಲೆಲ್ಲ ಬೇಕು ನಮ್ಮ ಜೀವನ ನಾಡ್ಲಿಕ್ಕೆ, ಅದಕ್ಕೆ ಬೇಕಾದ ಸೌಕರ್ಯಗಳನ್ನೆಲ್ಲ ಯಜ್ಞ ಮಾಡಿದ್ರೆ ಮಾತ್ರ ಸಿಗುವುದು. ಅದಕ್ಕೋಸ್ಕರ ಹರೇ ಕೃಷ್ಣ ಮಹಾಮಂತ್ರದ ಯಜ್ಞ ನಿತ್ಯ ಮಾಡುವುದು. ನಿತ್ಯ ಯಜ್ಞವನ್ನ ಮಾಡಬೇಕು. ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಆ ಯಜ್ಞ ಎಲ್ಲಿಂದ ಬರ್ತದೆ? ಕರ್ಮದಿಂದ. ಆ ಕರ್ಮ ಯಾರು ಸೃಷ್ಟಿ ಮಾಡುದು ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿದೆ. ಆ ಯಜ್ಞ ಮಾಡ್ಬೇಕಿದ್ರೆ ನಮ್ಗೆ ಕರ್ಮ ಬೇಕಲ್ಲ. ಇಲ್ಲ ಇದ್ರೆ ಹೇಗೆ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ? ಆ ಯಜ್ಞ ಮಾಡ್ಲಿಕ್ಕೆ ಕರ್ಮ ಬೇಕು. ಕರ್ಮ ಎಲ್ಲಿಂದ ಬಂತು? ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಕರ್ಮಕ್ಕೆ ಕಾರಣಕರ್ತೃ ಭಗವಂತ. ಕರ್ಮಕ್ಕೆ ಕಾರಣಕರ್ತೃ ಯಾರು? ಭಗವಂತ. ಇದು ಸೈಕಲ್. ಕರ್ಮದಿಂದ ಯಜ್ಞ, ಯಜ್ಞದಿಂದ ಮಳೆಯಿಂದ ಜೀವ ಅಂದ್ರೆ ದೇಹ, ಜೀವಕ್ಕೆ ದೇಹ ಸಿಗುವುದು. ಈ ರೀತಿಯ ಸೈಕಲ್. ಆ ಜೀವ ಮಾಡುದು ಪುನಃ ಕರ್ಮ. ಈ ಕರ್ಮ ಸೃಷ್ಟಿಯಿಂದಾಗಿ ಎಲ್ಲ ಶುರುವಾಗುದು. ಈಗ ನಮ್ಗೆ ಅನಿಸ್ಬೋದು, ಯಾಕೆ ಇದೆಲ್ಲ ಬೇಕಿತ್ತು? ಭಗವಂತನಿಗೆ ಸುಮ್ಮನೆ ಇರ್ಬೋದಿತ್ತಲ್ಲ, ಈ ಸೃಷ್ಟಿಯೆಲ್ಲ ಯಾಕೆ ಅಂತ ಹೇಳಿ. ಈ ಸೃಷ್ಟಿಯೆಲ್ಲ ಯಾಕೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ. ನಾವು ವಿಷ್ಣುವಿನಲ್ಲೇ ಮಲ್ಕೊಂಡಿರ್ತೇವೆ ಅಂದ್ರೆ ಪ್ರಳಯದ ಸಮಯದಲ್ಲಿ ನಾವೆಲ್ಲ ಸಾಯುವುದಿಲ್ಲ ಅಂದ್ರೆ ಆತ್ಮವು ಎಲ್ಲಿಯೂ ಸಾಯುವುದಿಲ್ಲ. ಆತ್ಮ ಹೋಗಿ ಎಲ್ಲಿರ್ತದೆ? ವಿಷ್ಣುವಿನಲ್ಲಿ ಇರ್ತದೆ ಅಲ್ವಾ? ಹಾಗೆ ವಿಷ್ಣುವಿನಲ್ಲಿ ಇದ್ದಂತಹ ಕೃಷ್ಣನ ಕಡೆಗೆ ಹೋಗಿರುವುದಿಲ್ಲ, ಅದು ಮಲಗಿರ್ತಾನಲ್ಲ ಅಲ್ಲಿರ್ತದೆ. ಅದಕ್ಕೆ ಹೇಳುದು
ಮಹತ್ತತ್ವ ಅಂತ ಹೇಳ್ತಾರೆ. ಮಹತ್ತತ್ವದಲ್ಲಿ ಇರ್ತದೆ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದೆ ಬರ್ತದೆ ಇದು ಜಾಸ್ತಿ ಡಿಸ್ಕಷನ್. ಏನೇ ಇರ್ಲಿ, ಮಲಗಿದಂತಹ ಸ್ಥಿತಿ ಅಂದ್ರೆ ಸುಖವಾ? ಮಲಗಿದಂತ, ಈಗ ನಾವು ನೋಡಿ ರಾತ್ರಿ ಮಲಗ್ತೇವೆ 6 ಗಂಟೆ 7 ಗಂಟೆ 10 ಗಂಟೆ, ಕೆಲವರು 11 ಗಂಟೆ ಮಲಗ್ತೇವೆ ಅಂತ ಇಟ್ಕೊಳ್ಳುವ. ಅದೇನು ಅದಾದ ಮೇಲೆ ಏಳಲೇ ಇಲ್ಲ ಅಂತ ಹೇಳಿದ್ರೆ ಅದೊಂದು ಸುಖವಾ? ಹೆಚ್ಚು ನಿದ್ದೆ ಮಾಡೋರೇ ಗೊತ್ತುಂಟು, ಅಯ್ಯೋ ಲೇಸಿನೆಸ್, ಉದಾಸೀನ, ನಿದ್ದೆ ಮಾಡಿ ಎದ್ದ ಮೇಲೆ ಉದಾಸೀನ. ಹಗಲು ಯಾರಾದ್ರೂ ಮಲಗಿದ್ರೆ ಗೊತ್ತಾಗ್ತದೆ. ರಾತ್ರಿ ಬಿಡಿ, ಹಗಲು ಒಂದು ಅರ್ಧ ಗಂಟೆ ಮಲಗಿದ್ರೆ ಅದು 1 ಗಂಟೆ ಆಗ್ತದೆ, ಎಳಿತದೆ. ಯಾಕಂತ ಹೇಳಿದ್ರೆ ಹಗಲು ನಿದ್ರೆಯೇ ಡೇಂಜರಸ್. ಹಾಗೆ ಮಲಗಿದಂತ ನಿದ್ದೆ ನಮ್ಮನ್ನು ಎಳಿತದೆ. ಅಂದ್ರೆ ಈ ನಿದ್ರೆ ಅಂತ ಹೇಳುದು ತಮೋಗುಣ. ಈಗ ನಮಗೆ ಸರಿಯಾಗಿ ಭಗವಂತನ ಪ್ರಜ್ಞೆ ಮೂಡ್ಲಿಲ್ಲ ಅಂದ್ರೆ ಆ ರೀತಿಯ ನಿದ್ರೆಗೆ ನಾವು ಸ್ವಲ್ಪ ಸಮಯ ಹೋಗ್ಬೇಕಾಗ್ತದೆ. ಆಮೇಲೆ ಪುನಃ ಆ ಕರ್ಮದಿಂದಾಗಿ, ನಾವು ಮುಂಚೆ ಮಾಡಿದ ಕರ್ಮದಿಂದಾಗಿ ನಮಗೆ ಪುನಃ ದೇಹ ಸಿಗ್ತದೆ. ಅದೇ ಅದೇ ಕಾನ್ಸೆಪ್ಟ್. ಆದ ಕಾರಣ ನಾವು ಯಾವತ್ತು ಭಗವಂತನ ಪ್ರಜ್ಞೆ ಬೆಳೆಸಲಿಕ್ಕೆ ಉನ್ನತವಾದಂತಹ ದೃಷ್ಟಿ ಇಟ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಈ ಒಂದು ಮಲಗುವಂತಹ ಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಮಲಗುವಂತಹ ಸ್ಥಿತಿ ಒಳ್ಳೆದಲ್ಲ, ಜೀವಕ್ಕೆ ಅದು ಒಳ್ಳೆದಲ್ಲ. ಹೋಗುವ ಮುಂದೆ. ಸೈಕಲ್ ಅರ್ಥ ಆಗಿದೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಆಹಾರ ಆಗಲಿ, ಆಹಾರ ಅಂತ ಹೇಳಿದ್ರೆ ಬರೀ ತಿನ್ನುವುದಲ್ಲ, ಕುಡಿಯುವುದು, ಮೂಸುವದ್ದು ಎಲ್ಲವೂ. ಈಗ ಮೂಗಿಂದ ತಗೊಳ್ಳುವ ಗಾಳಿ ಕೂಡ ಒಂದು ಆಹಾರವೇ. ಅದಿಲ್ಲದಿದ್ರೂ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಹಾರ ಅಂತ ಹೇಳುವಾಗ ಬ್ರಾಡ್ ಆಗಿ ಅರ್ಥ ಮಾಡ್ಕೋಬೇಕು ನಾವು. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಈ ಧಾನ್ಯಗಳನ್ನು ಯಾರು ಉತ್ಪತ್ತಿ ಮಾಡುತ್ತದೆ? ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಯತ ಕರ್ಮಗಳಿಂದ, ಸುಮ್ಮನೆ ನಮಗೆ ಬೇಕಾದ ಕರ್ಮಗಳಿಂದ ಅಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು ಮಾಡಿದ್ರೆ ಯಜ್ಞ ಆಗ್ತದೆ. ತುಂಬಾ ಇಂಪಾರ್ಟೆಂಟ್. ಶಾಸ್ತ್ರದಲ್ಲಿ ಯಾವುದದು? ವರ್ಣಾಶ್ರಮ ಕರ್ಮ. ಧರ್ಮ ಸ್ವನಷ್ಟಿತಾಂ ಪುಂಸ ವಿಶ್ವಕ್ಷೇನ ಕಥಾಯುಸಃ ನೋತ್ಪಾದಯೇದ್ ಯದಿರತಿಂ ಶ್ರಮ ಏವ ಹಿ ಕೇವಲಂ ಅಂತ ಹೇಳಿದೆ. ಈಗ ನಾವು ಮಾಡಿದ ಕರ್ಮಗಳೆಲ್ಲ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವುದಿಲ್ಲ ಅಂತ ಹೇಳಿದ್ರೆ ಅಂತ ಕರ್ಮಗಳೆಲ್ಲ ವ್ಯರ್ಥ ಅಂತ. ಆದ ಕಾರಣ ವರ್ಣಾಶ್ರಮ ವಿಭಾಗದಲ್ಲಿ ಇರುವಂತಹ ಎಲ್ಲ ಕರ್ಮಗಳಿದೆಯಲ್ಲ ಅದೆಲ್ಲ ಭಗವಂತನ ಪ್ರೀತಿಗೋಸ್ಕರವೇ ಇದೆ. ಆದ ಕಾರಣ ಅದನ್ನ ನಿಯತ ಕರ್ಮ ಅಂತ ಹೇಳಿದೆ. ಈಗ ಬ್ರಾಹ್ಮಣನಿಗೆ ಒಂದು ನಿಯಮಿತ ಕರ್ಮ ಇರ್ತದೆ, ಕ್ಷತ್ರಿಯನಿಗೆ ಒಂದು ನಿಯಮಿತ ಕರ್ಮ ಇರ್ತದೆ, ವೈಶ್ಯನಿಗೂ ಅದೇ ರೀತಿ, ಶೂದ್ರನಿಗೂ ಅವನಿಗೆ ಆದಂತಹ ಕರ್ಮ ಇರ್ತದೆ. ಆ ಕರ್ಮ ಮಾಡ್ತಾ ಮಾಡ್ತಾ ಭಗವಂತನ ಪ್ರೀತಿ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಈಗ ನಾವು ನಮ್ಮ ದೇಹದಲ್ಲಿ ಕೈ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾ? ಅಥವಾ ಹೃದಯ ಅಗತ್ಯ ಇಲ್ಲ, ಅಥವಾ ತಲೆ ಅಗತ್ಯ ಇಲ್ಲ? ಎಲ್ಲದಕ್ಕೂ ಅದರದ್ದೇ ಆದಂತಹ ಅಗತ್ಯ ಇದೆ ನಮ್ಮ ದೇಹದಲ್ಲಿ. ನನಗೆ ಕೈ ಬೇಡ ಅಂತ ಕೈ ಬಿಸಾಡ್ಲಿಕ್ಕೆ ಆಗ್ತದ? ಕಾಲು ಬೇಡ ಅಂತ ಕಾಲು ಬಿಸಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಈ ಒಂದು ವರ್ಣಾಶ್ರಮದ ವಿಚಾರದಲ್ಲಿ ಇದೆಲ್ಲ ಅಗತ್ಯ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮೇಲು ಕೀಳು ನೋಡ್ಲಿಕ್ಕಿಲ್ಲ. ಮೇಲು ಕೀಳು ನೋಡಿದ್ರೆ ಹೃದಯ ಹೇಳ್ತದಂತೆ, ಕಾಲು ನೀನು ಬೇಡ ನನಗೆ ಅಂತ ಹೇಳಿ. ಕಾಲು ಬೇಡ ಅಂತ ಹೇಳಿದ್ರೆ ಸರಿಯಾಗಿ ಕೆಲಸ ನಡೀತದ? ಇಲ್ಲ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲವೂ ಬೇಕು, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅಂತೇಳಿ. ಇವರಿಗೆ ಕೊಟ್ಟಂತಹ ಕರ್ಮ, ಶಾಸ್ತ್ರ ವಿಹಿತವಾದಂತಹ ಕರ್ಮವನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದು ಕೂಡ ಒಂದು ಯಜ್ಞ ಆಗ್ತದೆ. ಅಂತಹ ಯಜ್ಞದಿಂದ ಏನಾಗ್ತದೆ? ಮಳೆ ಬರ್ತದೆ. ಆ ಮಳೆ ಬರೋದ್ರಿಂದ ಧಾನ್ಯಗಳೆಲ್ಲ ಚೆನ್ನಾಗಿ ಬಂದು ಅದನ್ನ ತಿನ್ನುವಾಗ ಮುಂದೆ ಸಂತತಿಯ ಉತ್ಪಾದನೆ ಆಗ್ತದೆ. ಇದೇ ಸೈಕಲ್. ಆದ್ರೆ ಇದು ಯಾರಿಗೆ ಅಂದ್ರೆ ಕರ್ಮ ಮಾಡುವವನಿಗೆ. ಮುಂದೆ ಹೇಳ್ತಾರೆ ಇದು ಎಲ್ಲರಿಗಲ್ಲ, ನಿಜವಾಗಿ ಆತ್ಮದಲ್ಲೇ ನೆಲೆಸಿದವನಿಗೆ ಇದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಮುಂದೆ. ಇಲ್ಲಿ ಇನ್ನು ಬರುವ ಶ್ಲೋಕಗಳಲ್ಲಿ ಇದು ನಾವೆಲ್ಲ ಆತ್ಮದಲ್ಲೇ ನೆಲೆಸಲಿಲ್ಲ. ನಾವು ನಮ್ಮ ಆತ್ಮದಲ್ಲೇ ನೆಲೆಸಿದ್ದೇವೆ. ನಮಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ. ಆತ್ಮ ಬಿಡಿ, ಈ ದೇಹ ಎಲ್ಲಿಂದ ಹೇಗೆ ಬಂತು ಅಂತಲೂ ಗೊತ್ತಿಲ್ಲ. ಹಾಗಿರುವಾಗ ನಾವು ಆ ಸ್ಥಿತಿಯಲ್ಲಿ ಇಲ್ಲ. ಆದ ಕಾರಣ ನಮಗೆ ಅಪ್ಲಿಕೇಶನ್ ಆಗುವ ಶ್ಲೋಕ ಇದು. ಮುಂದೆ ಹೋಗುವ. ಭಗವದ್ಗೀತೆಯ ಮಹಾಭಾಷ್ಯಕಾರರಾದ ಶ್ರೀ ಬಲದೇವ ವಿದ್ಯಾಭೂಷಣರು ಹೀಗೆ ಬರೆಯುತ್ತಾರೆ. ಯೇ ಇಂದ್ರಾದಿ ಅಂಗತಯಾವಸ್ಥಿತಂ ಯಜ್ಞಂ ಸರ್ವೇಶ್ವರಂ ವಿಷ್ಣುಂ ಅಭ್ಯರ್ಚ್ಯ ತತ್ ಶೇಷಂ ಅಶ್ನಂತಿ ತೇನ ತದ್ದೇಹಯಾತ್ರಾಂ ಸಂಪಾದಯಂತಿ
ತೇ ಸಂತಃ ಸರ್ವೇಶ್ವರಸ್ಯ ಯಜ್ಞಪುರುಷಸ್ಯ ಭಕ್ತಾಃ ಸರ್ವ ಕಿಲ್ಬಿಷೈಃ ಅನಾದಿಕಾಲ ವಿವಿರ್ಧೈಃ ಆತ್ಮಾನುಭವ ಪ್ರತಿಬಂಧಕೈಃ ನಿಖಿಲೈಃ ಪಾಪೈರ್ ವಿಮುಚ್ಯಂತೆ. ಇದು ಬಲದೇವ ವಿದ್ಯಾಭೂಷಣರು ಬರೆದಂಥದ್ದು. ಇದು ಈ ಪೂರ್ತಿ ಭಗವದ್ಗೀತೆ ಶ್ರೀಲ ಪ್ರಭುಪಾದರು ಮುಖ್ಯವಾಗಿ ಬಲದೇವ ವಿದ್ಯಾಭೂಷಣರದ್ದನ್ನೇ ನೋಡ್ಕೊಂಡು ಮಾಡಿದ್ದು. ಅಂದ್ರೆ ಅವರದ್ದನ್ನು ನೋಡ್ಕೊಂಡು ಅಂದ್ರೆ ಅದನ್ನು ಕಾಪಿ ಮಾಡಿದ್ದು ಅಂತಲ್ಲ, ಅವರನ್ನೇ ಅವಲಂಬಿಸಿಕೊಂಡು ಮಾಡಿದಂಥ ಒಂದು ಭಾವಾರ್ಥ ಇದೆ. ಆದ ಕಾರಣ ಶ್ರೀಲ ಪ್ರಭುಪಾದರು ಫಸ್ಟಿಗೆ ಬರೆದಿದ್ದಾರೆ ಬಲದೇವ ವಿದ್ಯಾಭೂಷಣರ ಬಗ್ಗೆ, ಫಸ್ಟಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಬರೆಯುವಾಗಲೇ. ಬೇರೆಲ್ಲ ಆಚಾರ್ಯರದ್ದು ರೆಫರ್ ಮಾಡಿದ್ದಾರೆ, ಆದರೆ ಬಲದೇವ ವಿದ್ಯಾಭೂಷಣರದ್ದು ಜಾಸ್ತಿ ರೆಫರ್ ಮಾಡಿ ನಮಗೆ ಈ ಸಮಯ ಸಂದರ್ಭಕ್ಕೆ ಹೇಗೆ ಬೇಕು ಹಾಗೆಯೇ ಬರೆದಿದ್ದಾರೆ ಭಾವಾರ್ಥ. ಅಂದ್ರೆ ಕೃಷ್ಣ ಪ್ರೇರೇಪಿಸಿದ್ದಾರೆ, ಭಗವಂತ ಶ್ರೀಲ ಪ್ರಭುಪಾದಿಗೆ ಪ್ರೇರೇಪಿಸಿದ್ದಾರೆ. ಈ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಎಲ್ರಿಗೂ ಹೇಗೆ ಬೇಕು ಹಾಗೆ ಬರೆಸಿದ್ದಾರೆ. ಅಂದ್ರೆ ಒಂದಿಷ್ಟು ಭಗವದ್ಗೀತೆಯ ಒಂದು ಏನು ಬೇಕು ಅದರಿಂದ ಆ ಕಡೆ ಈ ಕಡೆ ಹೋಗದೆ ಹಾಗೆ ಸ್ವಲ್ಪ ಕೂಡ ತಪ್ಪಲಿಲ್ಲ, ಆ ತಪ್ಪದೆ ಹಾಗೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದ. ನಮ್ಗೆಲ್ಲ ಭಾಗ್ಯ ಓದುವಂಥದ್ದು. ಇಂದ್ರಾದಿ ಅಂಗತಯಾವಸ್ಥಿತಂ ಯಜ್ಞಂ, ಅಂದ್ರೆ ಇಂದ್ರಾದಿ ದೇವತೆಗಳೆಲ್ಲ ಯಾರ ದೇಹದಲ್ಲಿದ್ದಾರೆ? ಭಗವಂತ ವಿಷ್ಣು. ಯಜ್ಞಂ ಸರ್ವೇಶ್ವರಂ ವಿಷ್ಣುಂ ಅಭ್ಯರ್ಚ್ಯ, ಡೈರೆಕ್ಟ್ ಆಗಿ ಸರ್ವೇಶ್ವರನಾದ ವಿಷ್ಣುವನ್ನು ಸೇವೆ ಮಾಡಿದ್ರೆ, ಅಭ್ಯರ್ಚ್ಯ ಅಂದ್ರೆ ಉಪಾಸನೆ ಮಾಡಿದ್ರೆ, ಅದಾದ ಮೇಲೆ ಉಪಾಸನೆ ಅಂದ್ರೆ ಉಪಾಸನೆ ಮಾಡಿ ಆದ ಮೇಲೆ, ಭಗವಂತನಿಗೆ ಅರ್ಪಿಸಿ ಆದ ಮೇಲೆ, ತತ್ ಶೇಷಂ ಉಳ್ದದನ್ನ, ಅಂದ್ರೆ ಭಗವಂತ ತಾನು ತಿಂದು ತನ್ನ ಎಲ್ಲಾ ಭಕ್ತರಿಗೆ ಕೊಟ್ಟದ್ದು ಉಳಿದಿದೆಯಲ್ಲ, ಭಕ್ತರು ಅಂತ ಹೇಳಿದ್ರೆ ದೇವಾದಿ ದೇವತೆಗಳೆಲ್ಲ ಕೊಟ್ಟು ಸಿಗ್ತಾ ಉಂಟಲ್ಲ ನಮಗೆ, ಗುರುಮುಖೇನ ಸಿಗ್ತಾ ಉಂಟಲ್ಲ, ಅದು ತತ್ ಶೇಷಂ ಉಳಿದದ್ದು ಅಂತ ಅರ್ಥ. ಈಗ ನಾವು ತಟ್ಟೆ ಎಲ್ಲ ಭೋಗ ರೆಡಿ ಮಾಡಿ ಭಗವಂತನ ಮುಂದೆ ಇಟ್ಟು ಮಂತ್ರ ಹೇಳಿ ಒಂದು 10 ನಿಮಿಷ ಜಪ ಮಾಡ್ತೇವೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಹೋಗಿ ತಗೊಳ್ತೇವಲ್ಲ, ಅದು ಶೇಷ ಅಥವಾ ಅದು ಪ್ರಸಾದ. ಶೇಷ ಅಂದ್ರೆ ಉಳಿದದ್ದು ಅಂತ, ಸೊನ್ನೆ ಅಂತ ಅಲ್ಲ. ಶೇಷ ಅಂದ್ರೆ ಉಳಿದದ್ದು ಯಾವುದು? ಪ್ರಸಾದ. ಭಗವಂತನೇ ಉಳಿದದ್ದು, ಅಲ್ಲಿ ಬೇರೆ ಏನು ಉಳಿಲಿಲ್ಲ. ನಾವು ಕೊಟ್ಟದ್ದು ಏನು? ಕರ್ಮ. ಬಂದದ್ದು ಏನು? ಭಗವಂತ. ಎಂತ ಒಂದು ಲೀಲೆ! ನಾವು ಕೊಟ್ಟದ್ದು ಕರ್ಮ, ಬಂದದ್ದು ಭಗವಂತ. ಇದು ಎಲ್ಲಿ ಆದ್ರೂ ಸಾಧ್ಯವ? ಎಷ್ಟು ಭಾವನೆಗಳಿದೆ ಇದರಲ್ಲಿ. ಅದಕ್ಕೋಸ್ಕರ ಅನುದಿನಂ ಆದರಂ ಅಂತ ಹೇಳ್ತಾರೆ. ನಿತ್ಯವೂ ಆದರಪೂರ್ವಕ ಇದನ್ನು ಚಿಂತನೆ ಮಾಡಿದ್ರೆ ಮಾತ್ರ ನಮಗಿದು ಅರ್ಥ ಆಗ್ತದೆ. ಹೃದಯ ಕಠೋರವಾಗಿದ್ರೆ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಕೊಟ್ಟಂತಹ ನಾವು ಭೋಗ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಕರ್ಮದಿಂದ ಉಂಟು ಮಾಡಿಕೊಂಡದ್ದು, ಕರ್ಮದಿಂದ ಯುಕ್ತವಾದದ್ದು. ಕರ್ಮದಿಂದ ಯುಕ್ತವಾದದನ್ನ ಗುರುಮುಖೇನ ಭಗವಂತನಿಗೆ ಸಲ್ಪಿಸುವಾಗ ಭಗವಂತ ಅದನ್ನ ಶೇಷ ರೂಪದಲ್ಲಿ ಭಗವಂತನನ್ನೇ ನನ್ನನ್ನೇ ತನ್ನನ್ನು ತಾನೇ ಮುಂದೆ ಇಡ್ತಾನೆ. ಅಂದ್ರೆ ಪ್ರಸಾದಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ತತ್ತೇಷಂ ಅಶ್ನಂತಿ ಅಂದ್ರೆ ತಿನ್ನುವಂಥದ್ದು, ಸ್ವೀಕರಿಸುವಂಥದ್ದು. ತೇನ ತದ್ದೇಹ ಯಾತ್ರಾಂ ಸಂಪಾದಯಂತಿ. ಈ ರೀತಿಯಲ್ಲಿ ಏನಾಗ್ತದೆ? ಆ ತಿಂದ ಪ್ರಸಾದದಿಂದ ಮುಂದೆ ಸಂತತಿ ಹುಟ್ಟಾಗ್ತದೆ. ಅದಲ್ಲದೆ ಅವನ ದೇಹದ ಯಾತ್ರೆ, ಅವನು ಚೆನ್ನಾಗಿ ದೇಹವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಮುಂದೆ ಹೋಗ್ತಾನೆ. ತೇ ಸಂತಹ ಸರ್ವೇಶ್ವರಸ್ಯ ಯಜ್ಞಪುರುಷಸ್ಯ ಭಕ್ತಾಃ ಸರ್ವ ಕಿಲ್ಬಿಷೈಃ ಅನಾದಿ ಕಾಲ ವಿವೃದ್ಧೈಃ ಆತ್ಮಾನುಭವ ಪ್ರತಿಬಂಧಕೈರ್ಹಿ ನಿಖಿಲೈಹಿ ಪಾಪೈಹಿ ವಿಮುಚ್ಯಂತೆ. ಆ ರೀತಿಯಲ್ಲಿ ಭಗವಂತ ಸರ್ವೇಶ್ವರರಾದ ಯಜ್ಞಪುರುಷನಾದಂತಹ ಶ್ರೀ ವಿಷ್ಣುವಿನ ಭಕ್ತರು, ಸಂತರು ಎಲ್ಲಾ ಪಾಪಗಳಿಂದ ದೂರ ಹೋಗ್ತಾರೆ. ಸರ್ವಕಿಲ್ಬಿಷೈಹಿ ಅನಾದಿ ಕಾಲ ವಿವೃದ್ಧೈಹಿ, ನೆನ್ನೆ ಮಾಡಿದ್ದಲ್ಲ ಮೊನ್ನೆ ಮಾಡಿದ್ದಲ್ಲ, ಅನಾದಿ ಕಾಲದ ಪಾಪಗಳಿಂದ ವಿಮುಕ್ತರಾಗ್ತಾರೆ. ಈ ರೀತಿಯಲ್ಲಿ ಮಾಡಿದರೆ ಎಷ್ಟು ಇಂಪಾರ್ಟೆಂಟ್ ನೋಡಿ. ಕಳೆದ ಕ್ಲಾಸಲ್ಲಿ ನಾವು ನೋಡಿದ್ದೇವೆ, ಭಗವಂತನಿಗೆ ಕೊಟ್ಟು ತಿನ್ನುವಾಗ ಎಲ್ಲ ಪಾಪಗಳಿಂದ ವಿಮುಕ್ತರಾಗ್ತೇವೆ ನಾವು ಅಂತ ಹೇಳಿ. ಇದು ಅದೇ ವಿಚಾರ. ಯಜ್ಞ ಪುರುಷನೆಂದು ಅಥವಾ ಎಲ್ಲಾ ಯಜ್ಞಗಳ ಭೋಕ್ತಾರನೆಂದು ವರ್ಣಿಸುವ ಭಗವಂತನು ಎಲ್ಲ ದೇವತೆಗಳ ಪ್ರಭು. ದೇಹದ ಅಂಗಾಂಗಗಳು ಇಡೀ ದೇಹವನ್ನು ಸೇವಿಸುವಂತೆ ದೇವತೆಗಳು ಭಗವಂತನನ್ನು ಸೇವೆ ಮಾಡುತ್ತಾರೆ. ಇಂದ್ರ, ಚಂದ್ರ ಮತ್ತು ವರುಣ ಮೊದಲಾದ ದೇವತೆಗಳು ಐಹಿಕ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿತರಾದ ಅಧಿಕಾರಿಗಳು. ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಟ್ಯಾಕ್ಸ್ ಕಲೆಕ್ಷನ್ ಎಂಬ ಉದಾಹರಣೆ ತಗೊಂಡು, ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಅಗತ್ಯವಾದಷ್ಟು ಗಾಳಿ, ಬೆಳಕು ಮತ್ತು ನೀರನ್ನು ಒದಗಿಸುವಂತೆ ಈ ದೇವತೆಗಳು ಸುಪ್ರೀತರಾಗಲು ಯಜ್ಞಗಳನ್ನು ಮಾಡಬೇಕೆಂದು ವೇದಗಳು ನಿರ್ದೇಶಿಸುತ್ತವೆ. ಶ್ರೀಕೃಷ್ಣನನ್ನು ಅರ್ಚಿಸಿದಾಗ ಭಗವಂತನ ವಿವಿಧ ಅಂಗಾಂಗಗಳಾದ ದೇವತೆಗಳಿಗೆ ತಾನಾಗಿಯೇ ಅರ್ಚನೆಯಾಗುತ್ತದೆ.
ತಾನಾಗಿಯೇ ಅರ್ಚನೆ ಆಗುತ್ತದೆ. ಭುಜ ಉಪಭುಜ ಎಲ್ಲದಕ್ಕೂ ಶಾಂತಿ ಸಿಗ್ತದೆ. ಆದುದರಿಂದ ಈ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯವಿಲ್ಲ. ಆದುದರಿಂದ ಈ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯ ಇಲ್ಲ. ಇದು ಇಂಪಾರ್ಟೆಂಟ್ ಅರ್ಥ ಮಾಡ್ಲಿಕ್ಕೆ, ಇದನ್ನು ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡುವಂಥದ್ದು. ಇದು ನಾವು ಇದನ್ನೇನು ಸುಮ್ಮನೆ ಬರಿತಾ ಇದ್ದಾರೆ, ಹೀಗಿಲ್ಲ. ನಾವಿಷ್ಟೆಲ್ಲ ಎಷ್ಟು ವರ್ಷಗಳಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ತಿದ್ದಾರೆ, ಇವರು ಬಂದು ಹೇಳ್ತಿದಾರಂತೆ ದೇವತೆಗಳನ್ನು ಪೂಜೆ ಮಾಡುವ ಅಗತ್ಯ ಇಲ್ಲ. ಇದರ ಗೂಢಾರ್ಥ ಅರ್ಥ ಮಾಡ್ಕೊಳ್ಬೇಕು. ದೇವತೆಗಳನ್ನ ಪೂಜೆ ಮಾಡುವ ಅಗತ್ಯ ಪ್ರತ್ಯೇಕವಾಗಿ ಇಲ್ಲ ಅಂತ ಹೇಳುವಂಥದ್ದು. ಪ್ರತ್ಯೇಕವಾಗಿ ಇಲ್ಲ ಅಂದ್ರೆ ಈಗಾಗ್ಲೇ ದೇವಾದಿ ದೇವತೆಗಳ ಪೂಜೆ ನಡೆದಿದೆ ಅಂತ ಅರ್ಥ. ಯಾವಾಗ? ಭಗವಂತನ ಪೂಜೆ ಮಾಡುವಾಗ. ಅಕಸ್ಮಾತ್ ಯಾರಿಗಾದ್ರೂ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಬಹುದು. ಆದ್ರೆ ಹೇಗೆ ಮಾಡಬೇಕು? ಕೃಷ್ಣ, ದೇವರೇ ನನಗೆ ಕೃಷ್ಣ ಭಕ್ತಿ ಕೊಡಿ, ಕೃಷ್ಣ ಭಕ್ತಿ ಕೊಡು ಅಂತ ಹೇಳಿ ಪೂಜೆ ಮಾಡ್ಬೇಕು. ಆಮೇಲೆ ಇದನ್ನೆಲ್ಲ ಭಗವಂತನಿಗೆ ತಲುಪಿಸಿ ಅಂತ ಹೇಳಿ ಪೂಜೆ ಮಾಡ್ಬೇಕು. ನಾನು ಕೊಡೋದನ್ನೆಲ್ಲ ಭಗವಂತನಿಗೆ ತಲುಪಿಸಿ ಅಂತ ಹೇಳಿ ಈ ರೀತಿಯಲ್ಲಿ ಪೂಜೆ ಮಾಡಿದ್ರೆ ತಪ್ಪಿಲ್ಲ. ಆದರೆ ಸುಲಭವಾಗಿ ನೇರವಾಗಿ ಕೃಷ್ಣ ಸಿಕ್ಕಿರುವಾಗ ಇಷ್ಟೆಲ್ಲ ಕಷ್ಟ ಯಾಕೆ? ನೇರವಾಗಿ ಕೃಷ್ಣನನ್ನ ಪೂಜೆ ಮಾಡುವಾಗ ನೇರವಾಗಿ ಕೃಷ್ಣನ ಮುಖಾಂತರ ಬೇರೆಲ್ಲ ದೇವಾದಿ ದೇವತೆಗಳಿಗೆ ತೃಪ್ತಿ ಆಗ್ತದೆ. ಅದರಲ್ಲಿ ಏನು ಸಂಶಯ ಇಲ್ಲ, ಶಾಸ್ತ್ರ ಹೇಳುತ್ತೆ. ಈ ಕಾರಣಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಗವದ್ ಭಕ್ತರು ಆಹಾರವನ್ನು ಕೃಷ್ಣನಿಗೆ ಅರ್ಪಿಸಿ ತಾವು ತಿನ್ನುತ್ತಾರೆ. ಈ ಪ್ರಕ್ರಿಯೆಯು ದೇಹವನ್ನು ಆಧ್ಯಾತ್ಮಿಕವಾಗಿ ಪುಷ್ಟಿಗೊಳಿಸುತ್ತದೆ. ಈಗ ನಮ್ಮಲ್ಲಿ ಎಷ್ಟು ಜನ ಬೇರೆ ಬೇರೆ ದೇವಾದಿ ದೇವತೆಗಳನ್ನ ಪೂಜೆ ಮಾಡ್ತೇವೆ ನಾವು ಯಾಕಂದ್ರೆ ನಾವು ಅಂತಹ ಸಂಸ್ಕಾರದಿಂದ ಸಿಕ್ಕಿದೆ ನಮ್ಗೆ, ಏನು ತೊಂದರೆ ಇಲ್ಲ, ಅದರಲ್ಲಿ ಒಳ್ಳೆ ವಿಚಾರವೇ, ಅದೊಂದು ಭಾಗ್ಯ ನಮ್ಮದು. ಅದನ್ನ ದೌರ್ಭಾಗ್ಯ ಅಲ್ಲ, ಬೇರೆ ಬೇರೆ ದೇವಾದಿ ದೇವತೆಗಳನ್ನ ಪೂಜೆ ಮಾಡ್ತಿದ್ದೇವೆ. ಆದ್ರೆ ಎಷ್ಟು ಜನ ನಾವು ನಿತ್ಯವೂ ಆ ದೇವತೆಗಳ ಪ್ರಸಾದವನ್ನು ತಗೊಳ್ತಾ ಇದ್ದೇವೆ? ಯಾರು ಇಲ್ಲ. ಯಾವತ್ತೂ ಒಂದು ದಿವಸ ಒಂದು ನೀರ ಹಾಲೋ ಏನೋ ಕುಡಿತಾ ಇದ್ದೇವೆ, ತಿಂತಾ ಇದ್ದೇವೆ. ಆದ ಕಾರಣ ನಾವು ನಿಜವಾಗಿ ಯಾವ ದೇವತೆಗಳನ್ನು ಪೂಜೆ ಮಾಡ್ತಿಲ್ಲ, ಸುಮ್ಮನೆ ಬಾಯಿಯಲ್ಲಿ ಅಷ್ಟೇ. ಒಂದು ದಿನ ಶುಕ್ರವಾರ ಅಲ್ಲಿ ಹೋಗ್ತೇವೆ, ಶನಿವಾರ ಇಲ್ಲಿ ಹೋಗ್ತೇವೆ, ಅದನ್ನು ತಪ್ಪು ಅಂತ ಹೇಳುದಿಲ್ಲ. ಆದ್ರೆ ನಿಜವಾಗಿ ಹೃದಯದಲ್ಲಿ ನೋಡಿದರೆ ನಾವು ಯಾಕೆಂದ್ರೆ ಯಜ್ಞವನ್ನ ಯಾರು ಮಾಡ್ತಾ ಇಲ್ಲ ನಾವು. ಆದ ಕಾರಣ ನೇರವಾಗಿ ಕೃಷ್ಣನ ಸೇವೆಯನ್ನ ಮಾಡಿದರೆ ಬೇರೆಲ್ಲರಿಗೂ ಭಗವಂತನಿಂದ ತೃಪ್ತಿಯಾಗಿ ಬೇರೆಲ್ಲರಿಗೂ ತೃಪ್ತಿ ಆಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ಮಾಡುವ ಅಗತ್ಯ ಇಲ್ಲ. ಇದೆಷ್ಟು ಅರ್ಥ ಮಾಡ್ಕೊಳ್ತೇವೆ, ಎಷ್ಟು ನಾವು ನಮ್ಮ ಬ್ರೈನ್ ಅಲ್ಲಿ ಕೂತ್ಕೊಳ್ಳಿಸ್ತೇವೆ, ಹೃದಯದಲ್ಲಿ ಕೂತ್ಕೊಳ್ಳಿಸ್ತೇವೆ, ಅಷ್ಟು ನಮ್ಮ ಪ್ರೋಗ್ರೆಸ್ ಆಗ್ತದೆ. ಜಪದಲ್ಲಿ ಆಗ್ಲಿ, ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗ್ಲಿ ಅಷ್ಟು ಪ್ರೋಗ್ರೆಸ್ ಆಗ್ತದೆ. ಇಲ್ಲಿ ಎಲ್ಲೂ ಹೇಳ್ತಾ ಇಲ್ಲ ಬೇರೆ ದೇವಸ್ಥಾನಕ್ಕೂ ಹೋಗಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಏನು ಹೇಳ್ತಿಲ್ಲ. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಮಾಡಬಾರದು ಅಂತ ಹೇಳಿದ್ರೆ ಭಗವಂತ ಕೃಷ್ಣ ಮತ್ತು ಬೇರೆಲ್ಲರೂ ಒಂದೇ ಅಂತ ಹೇಳಿ ಒಂದು ಮನೋಭಾವದಿಂದ ಮಾಡ್ತೇವಲ್ಲ, ಅದು ತಪ್ಪು. ಅದೇ ಒಂದು ಅಪರಾಧ ಆಗ್ತದೆ. ಪದ್ಮಪುರಾಣದಲ್ಲಿ ಹೇಳಿದೆ, ಶಿವಸ್ಯ ಶ್ರೀ ವಿಷ್ಣೋರ್ ಇಹ ಗುಣನಾಮಾದಿ ಸಕಲಂ ಧಿಯಾ ಭಿನ್ನಂ ಪಶ್ಯೇ ಸ ಖಲು ಹರಿನಾಮ ಅಹಿತಕರಃ. ಯಾರು ಬ್ರಹ್ಮಾದಿ ದೇವತೆಗಳು ಮತ್ತು ಒಂದು ಸೈಡಲ್ಲಿ ಬ್ರಹ್ಮಾದಿ ದೇವತೆಗಳು, ಇನ್ನೊಂದು ಸೈಡಲ್ಲಿ ಕೃಷ್ಣ, ಇವರು ಸಮಾನರು ಅಂತ ಹೇಳಿ ಪೂಜೆ ಮಾಡ್ತಾರೋ ಅಥವಾ ಹರಿನಾಮ ಮಾಡ್ತಾರೋ ಅಥವಾ ಏನೇ ಮಾಡ್ತಾರೋ ಅದು ಅಪರಾಧ. ಅದಲ್ಲದೆ ಪ್ರತ್ಯೇಕವಾಗಿ ಮಾಡುವಂಥದ್ದು ಇನ್ನೊಂದು, ಸಮಾನರವಾಗಿ. ಆಮೇಲೆ ಪ್ರತ್ಯೇಕವಾಗಿ ಇವರು ಮಾತ್ರ ಭಗವಂತ, ಇವನಿಂದ ಮಿಗಿಲಾದವರು ಯಾರಿಲ್ಲ ಅಂತ ಯಾರು ಮಾಡ್ತೀವಿ ಅದು ಕೂಡ ಅಪರಾಧ. ಇಂತಹ ಅಪರಾಧ ಮಾಡಲೇಬಾರದು. ಇಂಥ ಅಪರಾಧ ಮಾಡಿದರೆ ಏನಾಗ್ತದೆ, ನಮಗೆ ಕೃಷ್ಣನ ಪ್ರೇಮ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕರ್ಮವು ಹಿಂದಿನ ಪಾಪ ಕರ್ಮ ಫಲವನ್ನು ನಿವಾರಿಸುವುದು ಮಾತ್ರವಲ್ಲ, ದೇಹವು ಐಹಿಕ ಪ್ರಕೃತಿಯ ಎಲ್ಲ ಕಶ್ಮಲದ ಸೋಂಕಿನಿಂದ ರಕ್ಷಿತವಾಗುತ್ತದೆ. ಸಾಂಕ್ರಾಮಿಕ ರೋಗವು ತಲೆದೋರಿದಾಗ ಪೂತಿನಾಶಕ ಲಸಿಕೆಯು, ಕೊರೋನಾ ಟೈಮಲ್ಲಿ ಹಾಕಿದ್ದೇವಲ್ಲ ನಾವೆಲ್ಲ, ಪೂತಿನಾಶಕ ಲಸಿಕೆ ಮನುಷ್ಯನನ್ನು ಅಂತಹ ರೋಗದ ಸೋಂಕಿನಿಂದ ಕಾಪಾಡುತ್ತದೆ, ಪುನಃ ಕೊರೋನಾ ಬರದ ಹಾಗೆ ಕಾಪಾಡ್ತದೆ. ಅದೇ ರೀತಿ ಈ ಭಗವಂತನಿಗೆ ಅರ್ಪಿಸಿದಂತಹ ಭೋಗವನ್ನು ಆಮೇಲೆ ಪ್ರಸಾದವಾಗಿ ಸಿಗುವಂಥದ್ದು ನಮಗೆ ಈ ರೀತಿಯೇ ಕೆಲಸ ಮಾಡುತ್ತದೆ. ಹಾಗೆಯೇ ವಿಷ್ಣುವಿಗೆ ನೈವೇದ್ಯ ಮಾಡಿ ಸ್ವೀಕರಿಸಿದ ಪ್ರಸಾದವು ಐಹಿಕ ಸೋಂಕಿನಿಂದ ನಮಗೆ ಸಾಕಷ್ಟು ರಕ್ಷಣೆಯನ್ನು ನೀಡುತ್ತದೆ. ಇಲ್ಲಿ ನೋಡಿ, ಸಾಕಷ್ಟು ಅಂತ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಶ್ರವಣ ಇಂಪಾರ್ಟೆಂಟ್ ಅಂತ ಹೇಳುದು. ಅದರಲ್ಲಿ ಸಾಕಷ್ಟು ಅಂತ ಹೇಳುದ್ರಲ್ಲಿ ಒಂದು ಗೂಢಾರ್ಥ ಇದೆ. ಅದು ಶ್ರವಣ ಮಾಡದೆ ಬರೀ ತಿನ್ನುವುದು ಮಾತ್ರ ಸಾಲದು, ಪ್ರಸಾದ ಸ್ವೀಕರಿಸುವುದು ಮಾತ್ರ ಸಾಲದು, ಶ್ರವಣ ಮಾಡಬೇಕು. ಅಂದ್ರೆ ಪ್ರಸಾದ ಸ್ವೀಕರಿಸುವುದು ಕೊನೆಗೆ ಶ್ರವಣ ಮಾಡ್ಲಿಕ್ಕೆ ಪ್ರೇರೇಪಿಸ್ತದೆ, ಓದ್ಲಿಕ್ಕೆ ಕೇಳಲಿಕ್ಕೆ ಪ್ರೇರೇಪಿಸ್ತದೆ. ಆದ ಕಾರಣ
ಯಾವಾಗ್ಲೂ ಭಗವಂತನ ಭಕ್ತರು ತಿನ್ನುವುದು ಎಲ್ಲಿ? ಕಿವಿಯಲ್ಲಿ. ಭಗವಂತನ ಭಕ್ತರು ತಿನ್ನುವುದು ಕಿವಿಯಲ್ಲಿ. ಆ ಅಲ್ಲಿಗೆ ಹೋಗ್ಬೇಕು ನಮ್ಮ ಜೀವನ, ಕಿವಿಯಲ್ಲಿ ತಿನ್ನುವಂತಹ ಜೀವನ ಆಗ್ಬೇಕು. ಈ ರೂಢಿಯನ್ನು ಮಾಡಿಕೊಂಡವನನ್ನು ಭಗವದ್ಭಕ್ತನೆಂದು ಕರೆಯುತ್ತಾರೆ. ಏನು? ಇಲ್ಲಿಂದ ಪ್ರಸಾದ ಸೇವನೆ, ಇಲ್ಲಿಂದ ಭಗವಂತನ ಪ್ರಸಾದವನ್ನ ಕೇಳುವಂಥದ್ದು, ಅಂದ್ರೆ ಭಗವಂತನ ಗುಣ ರೂಪ ಲೀಲೆಗಳನ್ನ ಆಲಿಸುವಂಥದ್ದು, ಆಮೇಲೆ ಬೇರೆಯವರಿಗೆ ಹೇಳುದು ಈ ಬಾಯಿ ಮುಖಾಂತರ. ಇಷ್ಟೇ ಸಿಂಪಲ್ ವಿಷಯ, ಸಿಂಪಲ್, ಅಷ್ಟೇನು ಕಾಂಪ್ಲಿಕೇಶನ್ ಇಲ್ಲ ಇದರಲ್ಲಿ. ಸಿಂಪಲ್ ವಿಷಯ, ನಾವು ಕಾಂಪ್ಲಿಕೇಶನ್ ಮಾಡುದು. ಒಂದು ಕಡೆ ಕೂತುಕೊಂಡು ಸುಮ್ಮನೆ ಕೂತ್ಕೊಳ್ಳೋ ವಿಷಯ ಅಲ್ಲ ಇದು, ಸುಲಭ. ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ ಅಂದ್ರೆ ಕಷ್ಟ. ನಿಮಗೆ ಗೊತ್ತಿದ್ದದ್ದು ಹೇಳಿಟ್ಟಿದ್ರೆ ಸುಲಭ. ಈಗ ನನಗೆ ಗೊತ್ತಾಯ್ತು ಕೃಷ್ಣನೇ ಪರಮೋತ್ತಮ ಅಂತ ಹೇಳಿ, ಯಾರ್ಯಾರು ಅದಕ್ಕೆ ಉತ್ಸಾಹ ತೋರಿಸ್ತಾರೆ ಅವರಿಗೆ ಹೇಳುದು. ಉತ್ಸಾಹ ತೋರಿಸದವರನ್ನು ನಾವು ನಿರ್ಲಿಪ್ತತೆ ಅಂದ್ರೆ ನಮ್ಗೆ ಅದರಲ್ಲಿ ಅಷ್ಟೇನು ಚಿಂತೆ ಮಾಡ್ಬೇಕು ಅಂತಿಲ್ಲ, ಯಾಕೆಂದ್ರೆ ಅವರಿಗೆ ಸಮಯ ಬರಲಿಲ್ಲ ಅಂತ. ಅಂದ್ರೆ ಒಬ್ರು ಮಹಾರಾಜರು ಹೇಳ್ತಾರೆ, ಅದು ಈಗ ತಾನೇ ತೆಗ್ದ ಮಾವಿನ ಹಣ್ಣು, ಮಾವಿನ ಹಣ್ಣಲ್ಲ ಮಾವಿನ ಕಾಯಿ, ಅದು ಇನ್ನೂ ಹಣ್ಣಾಗ್ಲಿಲ್ಲ, ಅದು ಈಗ ತಾನೇ ಬಂದಿದೆ ಅಷ್ಟೇ, ಹಣ್ಣಾಗ್ಲಿಲ್ಲ, ಹಸಿರು ಹಸಿರಿದೆ, ಅಂದ್ರೆ ಅದು ಇನ್ನೂ ಕೂಡ ಪಕ್ಕ ಆಗ್ಲಿಲ್ಲ, ಪಕ್ವವಾಗ್ಲಿಲ್ಲ, ಹಣ್ಣಾಗ್ಲಿಕ್ಕೆ ರೆಡಿ ಆಗ್ಲಿಲ್ಲ ಅಂತದ್ದು. ಅಂದ್ರೆ ಸ್ವಲ್ಪ ಸಮಯದಲ್ಲಿ 10 ದಿವಸದಲ್ಲಿ ಬೈಹುಲ್ಲು ಮೂಟೆಯಲ್ಲಿ ಇಟ್ರೆ, ಎಲ್ಲಿ ಇಟ್ರೆ ನಿಧಾನವಾಗಿ ಹಣ್ಣಾಗ್ತದೆ. ಆದ ಕಾರಣ ಅವರಿಗೆ ಬೈಹುಲ್ಲು ಮೂಟೆ ಹೇಗೆ ಹಣ್ಣು ಮಾಡ್ತದೆ, ಅದೇ ರೀತಿಯಲ್ಲಿ ನಾವು ಅಂತವರಿಗೆ ಪ್ರಸಾದವನ್ನು ಕೊಡಬಹುದು. ಆಮೇಲೆ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಅವರ ಹತ್ತಿರ ಹೇಳ್ಬಹುದು. ಇದೆಲ್ಲ ಏನಾಗ್ತದೆ, ಬೈಹುಲ್ಲು ಮೂಟೆ ಹಾಗೆ ಅದು ಬಿಸಿ ಮಾಡ್ತಾ ಇರ್ತದೆ, ನಿಧಾನವಾಗಿ ಬೇಗನೆ ಹಣ್ಣಾಗ್ತದೆ ಅದು. ನಮ್ಮ ಮನೆಯಲ್ಲಿ ಯಾರಿಗೆ ಭಕ್ತಿ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಬೈಹುಲ್ಲು ಮೂಟೆ ಹತ್ತಿರ ಇಡ್ಲೇಬೇಕು. ಬೈಹುಲ್ಲು ಮೂಟೆ ಗೊತ್ತಾಯ್ತಲ್ಲ, ಬೈಹುಲ್ಲು ಅಂತ ಹೇಳಿದ್ರೆ, ಬೈಹುಲ್ಲು ಅಂದ್ರೆ ಒಣಗಿದ ಹುಲ್ಲು, ಅದರ ಒಳಗೆ ಅಥವಾ ಪೇಪರ್ನಲ್ಲೆಲ್ಲ ಸುತ್ತಿ ಅಲ್ವಾ ನಾವು ಹಣ್ಣು ಮಾಡೋದು, ಕಾರ್ಬೈಡ್ ಹಾಕಿ ಅಲ್ಲ. ಅದೀಗ ಹೊಸಬ್ರು ಏನೆಲ್ಲ ಹಾಕ್ತಾ ಇದ್ದಾರೆ, ಪ್ರಕೃತಿಗೆ ವಿರುದ್ಧವಾಗಿ ಹೋಗುವಂತ ಮನಸ್ಸದು. ಅದು ಅದು ಅಂತಹ ಮನಸ್ಸಿರುವವರೇನು, ಅದಕ್ಕೆ ರಾಕ್ಷಸರು ಅಂತ ಹೇಳ್ತಾರೆ. ನಮ್ಮ ಈಗ ಕಲಿಯುಗದಲ್ಲಿ ನಾವೆಲ್ಲ ರಾಕ್ಷಸರಾಗ್ತಾ ಇದ್ದೇವೆ, ಅಂತಹ ಪ್ರವೃತ್ತಿ ಇದೆ ನಮಗೆ. ಆದ ಕಾರಣ ನಾವು ನೋಡ್ಬೇಕಿದನ್ನ. ಹಣ್ಣು ಮಾಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಪಾರಂಪರಿಕವಾಗಿ ಹಣ್ಣು ಮಾಡುವ ವಿಧಾನ ಹೇಗೆ ಅಂತ ಹೇಳಿದ್ರೆ, ಅದನ್ನ ಬಿಸಿ ಮಾಡುವಂಥದ್ದು. ಬಿಸಿ ಮಾಡುದು ಪಾರಂಪರಿಕವಾಗಿ ಬಿಸಿ ಬಿಸಿ ಅಂತ ಹೇಳಿದ್ರೆ ಒಲೆಯಲ್ಲಿಟ್ಟು ಬಿಸಿ ಮಾಡುವುದಂತಲ್ಲ. ಈ ಪೇಪರಲ್ಲಿ ಸುತ್ತುದು ಅಥವಾ ಹುಲ್ಲಿನಲ್ಲಿ ಸುತ್ತುದೆಲ್ಲ ಬಿಸಿ ಮಾಡುವಂಥದ್ದು. ಆಗ ನಿಧಾನವಾಗಿ ಅದಕ್ಕೆ ನೇರವಾಗಿ ಸಮಾನವಾದ ಶಾಖ ಸಿಕ್ಕಿ ಬೇಗನೆ ಹಣ್ಣಾಗ್ತದೆ, ಕಾಯ್ಬೇಕು ಅಂತಿಲ್ಲ. ಈಗ ಯಾವ್ದಾದ್ರು ಪ್ರೋಗ್ರಾಮ್ ಇದೆ ಅಂತ ಇಟ್ಕೊಳ್ಳುವ, ಬಾಳೆಕಾಯಿ ಕಟ್ ಮಾಡಿ ಇಟ್ಟಿದ್ದೇವೆ, ಹಣ್ಣಾಗ್ಲಿಲ್ಲ, ಅದನ್ನೇನು ಮಾಡ್ತೇವೆ ಅಂತ ಹೇಳಿದ್ರೆ, ಮುಂಚಿನವರು ಅದನ್ನ ಮಣ್ಣಿನ ದೊಡ್ಡ ಮಡಿಕೆ ಇರ್ತಿತ್ತು, ಉದ್ದಕ್ಕೆ ಉಪ್ಪಿನಕಾಯಿ ಎಲ್ಲ ಹಾಕ್ತಾ ಇದ್ರು, ಏನೇ ಇರ್ಲಿ ಅಂತ ಮಡಿಕೆ ಒಳಗೆ ಇಟ್ಟು ಮೇಲಿಂದ ಮುಚ್ತಾ ಇದ್ರು. ಈಗ ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ಹಾಕ್ತಾರೆ, ಅದು ವಿಚಾರ ಬೇರೆ. ಮುಂಚೆ ಗೋಣಿ ಅಂತ ಹೇಳ್ತಾ ಇದ್ರು, ಅಂದ್ರೆ ಕಾಯರ್ ಅಂದ್ರೆ ಸೆಣಬಿನದ್ದು ಗೋಣಿ, ಅದರಲ್ಲಿ ಹಾಕಿಡ್ತಾ ಇದ್ರು. ಈ ರೀತಿಯಲ್ಲಿ ಬೇಕಾದಂತಹ ನೈಸರ್ಗಿಕ ವಿಚಾರದಿಂದ ಹಣ್ಣು ಮಾಡ್ತಾ ಇದ್ರು. ಇದೇ ರೀತಿಯಲ್ಲಿ ಭಗವದ್ ಭಕ್ತಿ ಯಾರಿಗಾದ್ರೂ ಕೊಡ್ಬೇಕಿದ್ರೆ ಇದೇ ಹಣ್ಣು ಮಾಡುವ ಸುಲಭ ವಿಧಾನ. ಯಾರಿಗೂ ನೋವು ಕೊಡದೆ ಭಗವಂತನ ಪ್ರಸಾದ ಕೊಡಬೇಕು. ಆಮೇಲೆ ಭಗವಂತನ ಬಗ್ಗೆ ಅವರಿಗೆ ಇಷ್ಟ ಇಲ್ಲದಿದ್ರೆ ಅವರ ಎದುರು ಹೇಳ್ಬಾರ್ದು, ಅವರ ಎದುರು ಸುಮ್ಮನೆ ಪುಷ್ ಮಾಡ್ತಾ ಹೋಗ್ಬಾರ್ದು. ನೀನು ಇಷ್ಟು ಸಮಯದಿಂದ ನಾನು ಹೇಳ್ತಾ ಇದ್ದೀನಿ, ನಿನಗೆ ಅರ್ಥ ಆಗುದಿಲ್ವಾ? ಇಷ್ಟು ಸಮಯದಿಂದ ನಾನೆಲ್ಲ ಜಪ ಮಾಡೋದು ನಿನಗೆ ಇನ್ಸ್ಪಿರೇಷನೇ ಆಗ್ತಾ ಇಲ್ವಾ? ಇದರಿಂದೆಲ್ಲ ದೂರ ಆಗ್ತಾರೆ. ಆಗ ಎಂತ ಇವರು ಪುಷ್ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಏನ್ ಮಾಡ್ಬೇಕು? ಪ್ರಸಾದ ಕೊಡ್ಬೇಕು, ಆಮೇಲೆ ಜೋರಾಗಿ ಓದ್ಬೇಕು, ಜೋರಾಗಿ ಹೇಳ್ಬೇಕು, ಆಗ ಅವರ ಕಿವಿಗೆ ಕೇಳ್ತದೆ. ಈ ರೀತಿಯಲ್ಲಿ ಏನಾಗ್ತದೆ, ಭಗವದ್ ಭಕ್ತಿ ಬೆಳೀತದೆ ಅವರಲ್ಲಿ. ಇದು ಪ್ರಾಕ್ಟಿಕಲ್. ಯಾಕಂದ್ರೆ ನಾವು ಸುಮ್ಮನೆ ಥಿಯರಿ ಮಾತ್ರ ಓದಿ ನಾವು ಪ್ರಾಕ್ಟಿಕಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಭಗವದ್ಗೀತೆ ಅಂತ ಹೇಳಿದ್ರೆ ವಿಜ್ಞಾನ, ಬರೀ ಜ್ಞಾನ ಅಲ್ಲ. ಜ್ಞಾನ ಅಂತ ಹೇಳಿದ್ರೆ ಏನು? ಜ್ಞಾನ ಅಂತ ಹೇಳಿದ್ರೆ ತಿಳ್ಕೊಳ್ಳೋದು, ಚೆನ್ನಾಗಿ ತಿಳ್ಕೊಳ್ಳೋದು ಎಲ್ಲ. ವಿಜ್ಞಾನ ಅಂತ ಹೇಳಿದ್ರೆ ಏನು? ತಿಳ್ಕೊಂಡದ್ದನ್ನ ಅದನ್ನ ಅಪ್ಲೈ ಮಾಡುದು, ಅಪ್ಲೈ ಮಾಡಿ ಭಗವದ್ಧಾಮಕ್ಕೆ ಹೋಗುವಂಥದ್ದು. ಆ ಅಪ್ಲಿಕೇಶನ್ ಇಂಪಾರ್ಟೆಂಟ್. ಕೇಳುದು ಇಂಪಾರ್ಟೆಂಟ್, ಕೇಳುದ್ರ ಜೊತೆ ಅಪ್ಲಿಕೇಶನ್ ಮಾಡುದು ಕೂಡ ಇಂಪಾರ್ಟೆಂಟ್. ಅಂತಹ ಭಗವದ್ ಭಕ್ತನಾಗ್ತಾನೆ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನ ಪ್ರಸಾದವನ್ನು ಮಾತ್ರ, ನಮ್ಮಲ್ಲಿ ಹೆಚ್ಚಿನವರು ನಾವೆಲ್ಲ ಇದಕ್ಕೆ ರೆಡಿ ಆಗಲಿಲ್ಲ ಇನ್ನು ಕೂಡ, ಆದ್ರೂ ಸೀರಿಯಸ್ ಆಗಿ ಇದೇ ವಿಷಯ ಓದುವ. ನಾವೆಲ್ಲರೂ ಅಲ್ಲಿ ಇಲ್ಲಿ ಹೋಗಿ ಏನೇನೋ ಬಾಯಿಗೆ ಆಗ್ತಾ ಇದ್ದೇವೆ, ಪ್ರಸಾದವೋ ಏನೋ ಸಿಕ್ಕಿದ್ದು ತಿನ್ನುವಂಥದ್ದು. ನನಗೆ ಏನೇನು ಕೂಡ ಆಗ್ತದೆ, ನನಗೆ ಎಲ್ಲಿ ಹೋದ್ರು ಬದುಕಲಿಕ್ಕೆ ಆಗ್ತದೆ ಎಂಬ ಮನೋಭಾವನೆ. ಕೆಲವರು ಹೇಳ್ತಾರೆ ನನಗೆ ಎಂಥದ್ದು ಆಗ್ತದೆ, ನಾನು ಎಲ್ಲಿ ಹೋದ್ರೂ ಬದುಕಬಲ್ಲೆ, ಇಂಥ ಭಾವನೆ. ಆದ್ರೆ ಕೃಷ್ಣನೇ ಕೊಡುವಂಥದ್ದು ಪ್ರಸಾದವನ್ನು ಮಾತ್ರ ಸ್ವೀಕರಿಸುವನು ಮಾತ್ರ ಎಲ್ಲಿ ಹೋದ್ರೂ ಬದುಕಲಿಕ್ಕೆ ಸಾಧ್ಯ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.
ಯಾಕೆಂದ್ರೆ ಪ್ರಸಾದ ಸಿಗದೆ ನಾನು ಏನು ತಿನ್ನೋದಿಲ್ಲ ಅಂತ ಹೇಳುವನು ಎಲ್ಲಿ ಕೂಡ ಬದುಕಬಲ್ಲ. ಆದ್ರೆ ಪ್ರಸಾದದ ಹೊರತಾಗಿ ಎಲ್ಲವನ್ನೂ ಸ್ವೀಕರಿಸ್ತೇನೆ ಅಂತ ಹೇಳಿದ್ರೆ ಅವನು ಇಲ್ಲಿ ಮಾತ್ರ ಬದುಕಬಲ್ಲ, ಸ್ವಲ್ಪ ಸಮಯ ಅಷ್ಟೇ. ಸ್ವೀಕರಿಸುವ ಮನುಷ್ಯನು ಹಿಂದಿನ ಎಲ್ಲ ಐಹಿಕ ಸೋಂಕುಗಳನ್ನು ಪ್ರತಿರೋಧಿಸಬಲ್ಲ. ಇದು ನಮಗೆ ಸಡನ್ ಅರ್ಥ ಆಗೋದಿಲ್ಲ, ಆದರೆ ಮಾಡ್ತಾ 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 ಗೊತ್ತಾಗ್ತದೆ ನಮ್ಗೆ. ಯಾಕಂದ್ರೆ ಇದೆಲ್ಲ ಭಾವನೆಗಳು. ಈಗ ಇಂಡಕ್ಷನ್ ಕುಕ್ಕರ್ ಅಂತ ಉಂಟಲ್ಲ, ಇಂಡಕ್ಷನ್ ಒತ್ತುವಾಗ ಆಗುವಂತ ಕುಕ್ಕರ್, ಚಿಕ್ಕ ಮಗುವಲ್ಲಿ ಕೇಳಿದ್ರೆ ಅದು ಹೇಗೆ ಬೆಂಕಿ ಇಲ್ಲದೆ ಹೇಗೆ ಉರಿತದೆ ಹೇಳಿದ್ರೆ ಅದು ಮಗುವಿಗೆ ಅರ್ಥ ಆಗೋದಿಲ್ಲ, ಹೇಗೆ ಗೊತ್ತಿಲ್ಲ ನನಗೆ. ಆದ್ರೆ ಸೈಂಟಿಸ್ಟ್ಗಳು ಆಮೇಲೆ ಸ್ವಲ್ಪ ಡಿಗ್ರಿ ಎಲ್ಲ ಕಲ್ತವ್ರಿಗೆ ಇದು ಇಂಡಕ್ಷನ್ ಮೆಕ್ಯಾನಿಸಮ್, ನನಗೆ ಕೂಡ ಅರ್ಥ ಆಗ್ತಾ ಇಲ್ಲ ಆದ್ರೆ ಹೇಗೆ ಉರಿತಾ ಉಂಟು ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ಟಿಕೆಟ್ ತಗೊಳ್ತೇವೆ ನಾವು ಇಂಟರ್ನೆಟ್ ನಲ್ಲಿ, ಇದು ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ಅದು ಏನೇನೋ ಆ ಕೋಡ್ ಹಾಕಿ ಇದೆಲ್ಲ ಮಾಡುವ ಹಾಗೆ ಮಾಡ್ತಾರಲ್ಲ, ಹೇಗೆ ಇದು ಸಾಧ್ಯ? ಆದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಇದೆಲ್ಲ ಸುಲಭವಾಗಿ ಅರ್ಥ, ಇದು ಕೋಡ್ ಹಾಗೆ ಹೀಗೆ, ಇದೇನೋ ಸೈನ್ಸ್ ಇದೆ ಇದರ ಬಿಹೈಂಡ್ ಅಂತ ಹೇಳಿ ಹಿಂದೆ ನಂಗೆ ಏನು ಅರ್ಥ ಆಗ್ತಿಲ್ಲ. ಅದೇ ರೀತಿಯಲ್ಲಿ ಈ ಭಗವಂತನ ವಿಚಾರ ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗುದಿಲ್ಲ. ಶುರು ಮಾಡಬೇಕು, ಉಪಯೋಗಿಸ್ಲಿಕ್ಕೆ ಶುರು ಮಾಡುವ ಫಸ್ಟಿಗೆ. ಇಂಡಕ್ಷನ್ ಕುಕ್ಕರ್ ಅನ್ನ ಟಿಕೆಟ್ ತೆಗಿಲಿಕ್ಕೆ ಶುರು ಮಾಡುವ ಫಸ್ಟಿಗೆ. ಶುರು ಮಾಡಿ 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 ಅದನ್ನು ಹೇಗೆ ಮಾಡ್ತಾರೆ ಅಂತ ನಮಗೆ ಕಾಣ್ತದೆಲ್ಲ, ಗೊತ್ತಾಗ್ತದೆ, ಇದು ಆಗ್ತದೆ, ಸತ್ಯ ಇದು ಅಂತ ಗೊತ್ತಾಗ್ತದೆ. ಅದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದ್ರೂ ಸತ್ಯ ಅಂತ ನಮಗೆ ಗೊತ್ತಾಯ್ತು. ಆಮೇಲೆ ಹೇಗೆ ಅಂತ ಹೇಳಿ ನಿಧಾನವಾಗಿ ಗೊತ್ತಾಗ್ತದೆ. ಆ ನಿಧಾನವಾಗಿ ಗೊತ್ತಾಗುವುದೇ ಹೃದಯ ಪರಿವರ್ತನೆ. ಈಗ ಹೃದಯ ಪರಿವರ್ತನೆ ಅಷ್ಟಾಗಿರುವುದಿಲ್ಲ, ನಮಗೆ ಕಾಣ್ತಾ ಉಂಟಲ್ಲ ಟಿಕೆಟ್ ಸಿಕ್ಕಿತು ಅಂತೇಳಿ, ಅದೇನು ಇನ್ನು ರಿಸರ್ಚ್ ಮಾಡಬೇಕಾ? ಟಿಕೆಟ್ ಸಿಕ್ಕಿತು, ಟಿಕೆಟ್ ಬಂತು, ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ಅದರ ಮೇಲೆ ನಂಬಿಕೆ ಶುರು ಆಯ್ತು. ಅದೇ ರೀತಿಯಲ್ಲಿ ನಾವು ಇದೆಲ್ಲ ಮಾಡುವಾಗ ನಿಧಾನವಾಗಿ ನಂಬಿಕೆ ಶುರುವಾಗಿ ಆಮೇಲೆ ನಿಧಾನವಾಗಿ ಭಗವಂತನೇ ಅದನ್ನು ಬಿಡಿಸಿ 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 ತೋರಿಸ್ತಾನೆ. ಹೂವಿನಲ್ಲಿ ಎಷ್ಟು ಎಸಳುಗಳಿವೆ, ಎಲ್ಲಾ ಎಸಳುಗಳನ್ನ ಬಿಡಿಸಿ ತೋರಿಸ್ತಾರೆ. ಈಗ ನಾವು ಮನೆಗೆ ತಂದಂತಹ ಸೊಪ್ಪು ಯಾವ್ದಾದ್ರು ಹರಿವೆ ಆಗ್ಲಿ ಏನೇ ಆಗ್ಲಿ ಅಂಗಡಿಯಿಂದ ತಂದಿದ್ದೇವೆ ಅಂತ ಇಟ್ಟುಕೊಳ್ಳು, ಅದೊಂದು ಗಂಟು ಕಟ್ಟಿರ್ತಾರೆ ಅವರು, ಅದನ್ನು ತೊಳೆಯುದಿಲ್ಲ ಫಸ್ಟಿಗೆ, ಏನು ಇಲ್ಲ ಅದೇನೇ ಇರ್ಲಿ. ಆಮೇಲೆ ಅದರಲ್ಲಿ ಒಂದೊಂದೇ ಬಿಡಿಸಿ ನೋಡ್ತೇವಲ್ಲ ನಾವು, ಇಲ್ಲಾದ್ರೆ ಏನು ಜಿರಳೆ ಇರ್ಬೋದು, ಏನು ಕೂಡ ಅದರ ಒಳಗೆ ಹೋಗಿ ಮರು ದಿವಸ ಅದು ನಾನ್ ವೆಜ್ ಆಗಿ ಬರ್ತದಲ್ಲ, ಅದನ್ನ ನಾವು ಭಗವಂತನಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಡಿಗೆ ಮಾಡುವಾಗ. ಆದ ಕಾರಣ ಬಿಡಿಸಿ 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 ನೋಡ್ತೇವಲ್ಲ, ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನ ಭಗವಂತ ನಮ್ಗೆ ಬಿಡಿಸಿ 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 ವ್ಯಕ್ತ ಮಾಡಿಕೊಡ್ತಾರೆ, ಗುರುಗಳು ವ್ಯಕ್ತ ಮಾಡಿಕೊಡ್ತಾರೆ. ಈ ವ್ಯಕ್ತವಾಗುವಂಥದ್ದನ್ನೇ ವಿಜ್ಞಾನ ಅಂತ ಹೇಳುವಂಥದ್ದು. ಮುಂದೆ ಹೋಗೋಣ. ಈ ಐಹಿಕ ಸೋಂಕುಗಳು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಗಳು. ಯಾವುದು? ಈ ಭೌತಿಕದ ಸೋಂಕುಗಳು. ನಾನು ನನ್ನದು ಅಂತ ಹೇಳುವುದಕ್ಕೆ ಐಹಿಕ ಸೋಂಕು ಅಂತ ಹೇಳುವಂಥದ್ದು. ನನ್ನದೇ ಇದು, ನಾನೇ ಎಲ್ಲ ನಂದೇ ಅಂತ ಹೇಳುವಂಥದ್ದು ಐಹಿಕ ಸೋಂಕು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಐಹಿಕ ಸೋಂಕು. ಈ ಐಹಿಕ ಸೋಂಕನ್ನ ಸಂಪೂರ್ಣವಾಗಿ ಹೊಡೆದೋಡಿಸ್ತದೆ ಈ ಪ್ರಸಾದ ಮತ್ತು ಜಪಸ್ಮರಣೆಗಳು. ಇದಕ್ಕೆ ಪ್ರತಿಯಾಗಿ ಹೀಗೆ ನಡೆದುಕೊಳ್ಳದೆ ಇರುವವನು ಪಾಪ ಕರ್ಮದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುವನು. ಇದು ಎಲ್ಲ ಪಾಪ ಕರ್ಮಗಳ ಫಲಗಳನ್ನು ಅನುಭವಿಸಲು ಮುಂದಿನ ಜನ್ಮದಲ್ಲಿ ಹಂದಿ ನಾಯಿಗಳ ಶರೀರವನ್ನು ಸಿದ್ಧಗೊಳಿಸುತ್ತದೆ. ತುಂಬಾ ಡೇಂಜರಸ್ ಅಲ್ವಾ? ನಾವೆಲ್ಲ ಶುರು ಮಾಡುವ ಪ್ರಸಾದವನ್ನೇ ತಗೊಳ್ಳಿಕ್ಕೆ. ಯಾಕೆ ಈ ಡೇಂಜರಸ್ ಸಿಚುವೇಶನ್? ಪುನಃ ನಾನು ಹಂದಿ ಆಗ್ಬೇಕಾ, ಪುನಃ ನಾಯಿ ಆಗ್ಬೇಕಾ? ಈಗ ತಾನೇ ಮನುಷ್ಯ ಸಿಕ್ಕಿದ್ದೇನೆ, ನಾನು ನೋಡಿದ್ದೇನೆ ನಾಯಿ ಹೇಗೆ ಬದುಕ್ತಾ ಉಂಟು, ಹಂದಿ ಹೇಗೆ ಬದುಕ್ತಾ ಉಂಟು. ಇನ್ನಾದ್ರೂ ನಾವು ಸ್ವಲ್ಪ ಎಚ್ಚೆತ್ತೋಣ. ನನಗೆ ನೀವು ಕೃಪೆ ಕೊಡಿ, ಸ್ವಲ್ಪ ಆದ್ರೂ ನನಗೆ ಹೊಡಿರಿ ಬಡಿರಿ, ನೀವೆಲ್ಲ ಸೇರಿ ಮೇಲೆ ಏಳ್ಲಿಕ್ಕೆ ನನ್ನನ್ನು. ದಯವಿಟ್ಟು ಭಗವಂತನ ಸ್ಮರಣೆ ಯಾವತ್ತು ಮಾಡುವ ಹಾಗೆ ನೀವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸಿ, ನಾವೆಲ್ಲರೂ ಮಾಡೋಣ. ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಈ ಎಲ್ಲ ಸೋಂಕಿನಿಂದ ರಕ್ಷಣೆ ಪಡೆಯುವವನು ರೋಗದ ದಾಳಿಯಿಂದ ತಪ್ಪಿ ಉಳಿಯುತ್ತಾನೆ. ಇದೊಂದು ನಿಜವಾಗಿಯೂ ತುಂಬಾ ಇಂಪಾರ್ಟೆಂಟ್. ಅದು ಮುಂಚೆ ಎಲ್ಲ ಕೊಡ್ತಾ ಇದ್ರಲ್ಲ, ಕೈಗೆ ಕಾಲಿಗೆಲ್ಲ ಒಂದು ಮಾರ್ಕ್ ಎಲ್ಲ ಆಗ್ತಾ ಇತ್ತದು, ಮಾರ್ಕ್ ಆಗ್ತಿತ್ತಲ್ಲ, ಹಾಗೆ ಒಂದು ನಿಜವಾದ ಮಾರ್ಕ್ ಆಗ್ಬೇಕು ನಮಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ನಮ್ಮ ಒಳಗೆ ಒತ್ತಿ ಇಟ್ಕೊಳ್ಬೇಕು. ಅದನ್ನು ಚುಚ್ಚಿ ತಪ್ತ ಮುದ್ರೆ ಅಂತ ಹೇಳ್ತಾರಲ್ಲ, ಆ ತಪ್ತ ಮುದ್ರೆ ಬರೀ ಚರ್ಮಕ್ಕೆ ಆಗಬಾರ್ದು, ನಮ್ಮ ನಿಜವಾದ ಚರ್ಮ ಅಂತ ಹೇಳಿದ್ರೆ ಮನಸ್ಸು ಬುದ್ಧಿ ಅಹಂಕಾರದ ಒಳಗೆ ಇದು ಮುದ್ರೆ ಆಗಿಬಿಡ್ಬೇಕು. ಯಾವುದು? ಹರೇ ಕೃಷ್ಣ ಮಹಾಮಂತ್ರದ ಮುದ್ರೆ ಆಗಿಬಿಡ್ಬೇಕು. ಎಲ್ಲಿ ಹೋದ್ರು ಅದೇ ಬರುದು. ಈಗ ನಾವು ಎಲ್ಲಿಯೋ ಮುದ್ರೆ ಹಾಕಿದವರು ಇದ್ರೆ ಹೇಳಿದ್ರೆ ಅವರು ಮುದ್ರೆಯವರು ಅಂತ ಹೇಳಿದ ಹಾಗೆ, ಅಥವಾ ಅವರು ತಿಲಕ ಹಾಕಿದವರು ಅಂತ ಹೇಳಿದ ಹಾಗೆ, ನಮ್ಮ ಹೃದಯದಲ್ಲಿ ಯಾವಾಗ ನಾವು ಕೃಷ್ಣನ ಮಹಾಮಂತ್ರ ಹೇಳಿಕ್ಕೆ ಶುರು ಮಾಡ್ತೇವೆ, ನಾವು ಕೃಷ್ಣನವರಾಗ್ತೇವೆ. ಬರೀ ಮಾಲೆ ತುಳಸಿ ಮಾಲೆ ತಿಲಕ ಮಾತ್ರ ಇಟ್ಟರೆ ಸಾಲದು, ಅದು ಬಾಹ್ಯವಾಗಿ ಎಲ್ರಿಗೂ ಗೊತ್ತಾಗ್ಲಿಕ್ಕೋಸ್ಕರ ಅದು ಒಂದು ಇಂಡಿಕೇಶನ್. ಆದ್ರೆ ಹೃದಯದಲ್ಲಿ ಮಾತ್ರ
ಇದನ್ನ ನಿಜವಾಗಿ ತಪ್ತವಾಗಿಟ್ಕೊಳ್ಬೇಕು. ಅದಕ್ಕೋಸ್ಕರ ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ಅಂತ ಹೇಳ್ತಾರೆ. ಆ ಮಾತೆ ಗೌರಾಂಗಿ ಅಂದ್ರೆ ಚಿನ್ನದ ಕಲರ್ನಲ್ಲಿರುವಂತಹ ಮಾತೆ ರಾಧಾರಾಣಿ ಸಂಪೂರ್ಣವಾಗಿ ಕೃಷ್ಣವನ್ನ ಹೃದಯದಲ್ಲಿ ತಪ್ತ ಮುದ್ರೆಯನ್ನು ಹಾಕಿದವಳು. ಅಂತಹ ಮಾತೆಯ ಪಾದ ಕಮಲಗಳಿಗೆ ನಾವು ಸಂಪೂರ್ಣವಾಗಿ ಶರಣಾಗಿ ಅದೇ ರೀತಿಯಲ್ಲಿ ನಾವು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಹಾರ ಧಾನ್ಯಗಳು ಅಥವಾ ತರಕಾರಿಗಳು ವಾಸ್ತವವಾಗಿ ಆಹಾರವೇ. ಮನುಷ್ಯನು ಬಗೆ ಬಗೆಯ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಮೊದಲಾದುವುದನ್ನು ತಿನ್ನುತ್ತಾನೆ. ಪ್ರಾಣಿಗಳ ಆಹಾರ ಧಾನ್ಯಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಉಳಿದ ಭಾಗ ಹುಲ್ಲು, ಸಸ್ಯಗಳು ಮೊದಲಾದವನ್ನು ತಿನ್ನುತ್ತದೆ. ಅಂದ್ರೆ ನಾವು ಸಸ್ಯಗಳನ್ನು ತಿಂತೇವೆ, ಪ್ರಾಣಿಗಳು ಸಸ್ಯವನ್ನು ತಿಂತೇವೆ. ಮಾಂಸಾಹಾರವನ್ನು ತಿನ್ನುವ ಮನುಷ್ಯರು ಪ್ರಾಣಿಗಳನ್ನು ತಿನ್ನಲು ಸಸ್ಯಗಳ ಬೆಳೆಯನ್ನು ನೆಚ್ಚಬೇಕು. ಈಗ ಪ್ರಾಣಿಗಳು ಸಸ್ಯಗಳನ್ನು ತಿನ್ನುವ ಕಾರಣ ನಾವು ಪ್ರಾಣಿಯನ್ನು ತಿಂದ್ರೆ ನಾವು ಇಂಡೈರೆಕ್ಟ್ಲಿ ಸಸ್ಯಗಳನ್ನೇ ಡಿಪೆಂಡೆಂಟ್ ಆಗಿದ್ದೇವೆ. ನಾನು ಪ್ರಾಣಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಣಿಯನ್ನು ಮಾತ್ರ ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಪ್ರಾಣಿ ಸಸ್ಯವನ್ನು ತಿಂದ ಪ್ರಾಣಿಯನ್ನು ತಿಂದಿರ್ತದೆ. ಈಗ ಒಂದು ಹುಲಿ ಜಿಂಕೆಯನ್ನು ತಿಂದಿದೆ ಅಂದ್ರೆ ಜಿಂಕೆ ಯಾರ ಮೇಲೆ ಡಿಪೆಂಡೆಂಟ್ ಆಗುಂಟು? ಸಸ್ಯಗಳ ಮೇಲೆ ಅಲ್ವಾ? ಆದ ಕಾರಣ ಎಲ್ಲರೂ ಸಸ್ಯಗಳಲ್ಲಿ ಅನ್ನಾದು ಭವಂತಿ ಭೂತಾನಿ, ಎಲ್ಲರೂ ಸಸ್ಯಗಳ ಮೇಲೆ ಡಿಪೆಂಡೆಂಟ್ ಆದ್ದು. ಯಾರು ನಾನು ಮಾಂಸಾಹಾರ ಮಾತ್ರ ಅಂತ ಹೇಳಿ ಇದ್ದಾರೋ ಅವರು ಮೂರ್ಖರು ಮಾತ್ರ ಅಲ್ಲ, ಅವರು ನಿನ್ನೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಯಾರು ಅವರು ರಾಕ್ಷಸರು. ಹೀಗೆ ಅಂತಿಮವಾಗಿ ಅಂದ್ರೆ ನಾವೆಲ್ಲ ರಾಕ್ಷಸರಾಗಿದ್ದೆವು, ಇನ್ನಾದ್ರೂ ನಾವು ನಿಧಾನವಾಗಿ ಆ ರಾಕ್ಷಸಿ ಪ್ರವೃತ್ತಿಯಿಂದ ನಿಧಾನವಾಗಿ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡೋಣ. ನಾವೆಲ್ಲ ರಾಕ್ಷಸರು, ಒಂದಲ್ಲ ಒಂದು ನಿನ್ನೆ ತಿಂದಿರಬಹುದು, ಮೊನ್ನೆ ತಿಂದಿರಬಹುದು, ಕಳೆದ ಜನ್ಮದಲ್ಲಿ ತಿಂದಿರಬಹುದು. ಕೆಲವರು ಅಂತಾರೆ ನಾನು ಹುಟ್ಟು ಬ್ರಾಹ್ಮಣ ಆಗಿರ್ಬಹುದು, ಆದರೆ ಕಳೆದ ಜನ್ಮದ ಅದರ ಜನ್ಮದ ಹಿಂದೆ ತಿಂದಿರ್ಲಿಲ್ಲ ಅಂತ ಏನು ಗ್ಯಾರಂಟಿ? ಆದ ಕಾರಣ ನಾವು ಯಾವತ್ತೂ ಇಂತಹ ಈಗೋ ಇಟ್ಕೊಳ್ಬಾರ್ದು. ನಾನು ಶೂದ್ರ, ನಾನು ವೈಶ್ಯ, ನಾನು ಬ್ರಾಹ್ಮಣ ಅಂತ ಹೇಳುವಂತ ಒಂದು ಯಾವತ್ತೂ ಇರಬಾರ್ದು. ಇದು ನಿಜವಾಗಿ ಒಳ್ಳೆ ರೀತಿಯಲ್ಲಿ ನಡಲಿಕ್ಕೆ ಇರುವಂತಹ ಒಂದು ಸಿದ್ಧತೆ ಅಷ್ಟೇ. ಈಗ ರೈಲ್ವೆ ಸ್ಟೇಷನ್ಗೆ ಹೋದ್ರೆ, ಮೆಟ್ರೋಗೆ ಹೋದ್ರೆ ಹೇಗೆ ಒಂದು ಸಿದ್ಧತೆ ಇರ್ತದೆ, ಅದೇ ರೀತಿ ಈ ಒಂದು ಸ್ಟೇಷನ್ ಅಲ್ಲಿ ಇರೋವರೆಗೆ, ಅಂದ್ರೆ ನಾವು ಈ ದೇಹ ಇರೋವರೆಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಇರುವಂತಹ ಒಂದು ಸಿಸ್ಟಮ್ ಭಗವಂತ ಕೊಟ್ಟದ್ದು. ಪ್ರಾಣಿಗಳು ಆಹಾರ ಧಾನ್ಯದಲ್ಲಿ ಮತ್ತು ಆಯ್ತಲ್ಲ ಇದು. ಹೀಗೆ ಅಂತಿಮವಾಗಿ ನಾವು ಹೊಲದ ಉತ್ಪನ್ನವನ್ನೇ ನೆಚ್ಚಬೇಕು, ಕಾರ್ಖಾನೆಯ ಉತ್ಪನ್ನವನ್ನಲ್ಲ. ಆಹಾರದ ಉತ್ಪನ್ನವು ಆಕಾಶದಿಂದ ಬೀಳುವ ಮಳೆಯಿಂದ ಆಗುವುದು. ಮಳೆಯನ್ನು ಇಂದ್ರ, ಸೂರ್ಯ, ಚಂದ್ರ ಮೊದಲಾದ ದೇವತೆಗಳು ನಿಯಂತ್ರಿಸುತ್ತಾರೆ. ಅವರೆಲ್ಲರೂ ಭಗವಂತನ ಸೇವಕರು. ಭಗವಂತನ ಯಜ್ಞಗಳಿಂದ ಸುಪ್ರೀತರಾಗುತ್ತಾನೆ. ಆದುದರಿಂದ ಯಜ್ಞಗಳನ್ನು ಮಾಡಲಾರದವನಿಗೆ ಅಭಾವವೇ ಗತಿ. ಈಗ ನಾವು ಪ್ರಸಾದ ಸ್ವೀಕರಿಸುವುದು ಅಂತ ಹೇಳಿದ್ರೆ ಅದೊಂದು ಯಜ್ಞ, ಇದು ನಿಸರ್ಗದ ನಿಯಮ. ಆದುದರಿಂದ ನಮಗೆ ಆಹಾರದ ಅಭಾವ ಉಂಟಾಗದಂತೆ ಕಾಪಾಡಿಕೊಳ್ಳುವುದಕ್ಕಾಗಿಯಾದರೂ ಯಜ್ಞವನ್ನು ವಿಶೇಷವಾಗಿ ಈ ಯುಗಕ್ಕೆ ನಿಯತ ಮಾಡಿರುವ ಸಂಕೀರ್ತನ ಯಜ್ಞವನ್ನು ಮಾಡಬೇಕು. ಯಾಕಂದ್ರೆ ಈ ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಕೂಡ್ಲೆ ನಾಳೆ ಹೋಗಿ ಏನು ಬೇರೆ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿ, ಅದೆಲ್ಲ ಮಾಡಬಾರದು ಅಂತಲ್ಲ, ಆದ್ರೆ ಇದು ಮಾಡದೆ ಅದು ಮಾಡಿ ಫಲ ಇಲ್ಲ. ಯಾಕಂದ್ರೆ ಈ ಯುಗಕ್ಕೆ ಇದು ನೆನ್ನೆ ಹೇಳಿದ್ದಲ್ಲ, ಮೆಡಿಸಿನ್ ಡೇಟ್ ಬಾರಾದ ಮೆಡಿಸಿನ್ ತಿಂದು ಏನು ಫಲ? ಅದು ಕುಹಕ ಮಾತಲ್ಲ, ಅದು ನಿಜವಾಗಿ ವರ್ಕ್ ಆಗ್ತದೆ ಆ ಸಮಯಕ್ಕೆ. ಈಗ ಆ ಸಮಯ ಎಲ್ಲ ಬೇರೆ ಸಮಯ ಆಯ್ತಲ್ಲ, ಏನ್ ಮಾಡೋದು? ಸಮಯ ಚೇಂಜ್ ಆಯ್ತು. ನಾವೆಲ್ಲ ಹೇಳ್ತೇವಲ್ಲ, ನಾನು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಜುಬ್ಬ ಕುರ್ತ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಸಮಯ ಚೇಂಜ್ ಆಯ್ತು. ಅದಕ್ಕಾಗುವ ಸಮಯ ಚೇಂಜ್ ಆಯ್ತು ನಮಗೆ, ಇದಕ್ಕೆ ಆಗುವಾಗ ಸಮಯ ಚೇಂಜ್ ಆಗ್ಲಿಲ್ಲ, ಸೇವ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಅದೇ ಕುರುಡ ಹಿಡಿದದ್ದೇ ಬಡಿಗೆ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲ, ಬಡಿಗೆ ಕೂಡ ಚೇಂಜ್ ಆಗ್ಬೇಕು. ಆದ ಕಾರಣ ನಾವು ಸಂಕೀರ್ತನ ಯಜ್ಞೆಯನ್ನ ಕೈಗೆತ್ತಿಕೊಂಡು ಏನು ಮನಸ್ಸಿನಲ್ಲಿ ಚಿಂತೆ ಮಾಡದೆ ಯಾರಿಗೂ ಏನು ತೊಂದರೆ ಆಗದೆ ನಾವು ಮಾಡಬಹುದು. ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ? ಕರ್ಮ ಬ್ರಹ್ಮೋದ್ಭವಂ ವಿದ್ಯೆ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮವನ್ನು ವಿಧಿಸಿದೆ. ಈ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ಅದು ನಿಮಗೆ ಅರ್ಥ ಆಗಿದೆ ಈಗ. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟುಕೊಂಡು ಇದು ಮಾಡಬೇಕು ಅದು ಮಾಡಬೇಕು ಅಂತ ಉಂಟು, ಸುಮ್ಮನೆ ಏನೋ ಮಾಡುದಲ್ಲ ಅಂತ. ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯಕ್ತವಾಗಿದೆ. ಕರ್ಮ ಬಂದದ್ದು ವೇದದಿಂದ, ವೇದ ಎಲ್ಲಿಂದ ಬಂದದ್ದು? ಭಗವಂತನಿಂದ. ಆದ ಕಾರಣ ಕರ್ಮ ಬಂದದ್ದು ಕೂಡ ಭಗವಂತನಿಂದ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಆದ ಕಾರಣ ನಾವು ಅರ್ಥ ಮಾಡಬೇಕು, ಅದೇ ಶ್ಲೋಕ ಅಲ್ಲಿತ್ತಲ್ಲ, ಕರ್ಮಣ್ಣಿ ಏವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ವೇದ ವಿಹಿತ ಕರ್ಮದಲ್ಲಿ ಭಗವಂತ ಇರ್ತಾನೆ, ಯಜ್ಞ ರೂಪದಲ್ಲಿ ಅದೆಲ್ಲ ಕೆಲಸದಲ್ಲಿ ಇರ್ತಾನೆ.
ಆದ ಕಾರಣ ಅದನ್ನು ನಾವು ಯಜ್ಞ ರೂಪದಲ್ಲಿ ಮಾಡಬೇಕು, ಅಂದ್ರೆ ಭಗವಂತನಿಗೋಸ್ಕರ ಮಾಡಬೇಕು ಅಂತ. ಈ ಶ್ಲೋಕದಲ್ಲಿ ಯಜ್ಞಾರ್ಥ ಕರ್ಮವನ್ನು ಎಂದರೆ ಕೃಷ್ಣನ ಒಬ್ಬನ ಅಂತ ಉಂಟು, ಕೃಷ್ಣನ ಮಾತ್ರ ಸುಪ್ರೀತಿಗಾಗಿಯೇ ಕರ್ಮ ಮಾಡುವ ಅಗತ್ಯವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿದೆ. ಯಜ್ಞ ಪುರುಷನಾದ ವಿಷ್ಣುವನ್ನು ಪ್ರಸನ್ನಗೊಳಿಸಲು ನಾವು ಕರ್ಮವನ್ನು ಮಾಡಬೇಕಾದರೆ ಬ್ರಹ್ಮನಲ್ಲಿ ಅಥವಾ ಅಲೌಕಿಕ ವೇದಗಳಲ್ಲಿ ಕರ್ಮದ ದಿಕ್ಕನ್ನು ಕಂಡುಕೊಳ್ಳಬೇಕು. ಬ್ರಹ್ಮ ಅಂದ್ರೆ ಏನು? ವೇದ. ಬ್ರಹ್ಮ ಇಲ್ಲಿ ಅಂದ್ರೆ ವೇದ, ಅಂದ್ರೆ ಭಗವಂತನ ಸೃಷ್ಟಿಯೇ ವೇದ. ಆದುದರಿಂದ ವೇದಗಳು ಕರ್ಮದ ದರ್ಶನದ ಸಂಹಿತೆಗಳು. ವೇದಗಳಲ್ಲೇ ಹೇಳ್ತಾ ಇರೋದು, ಆ ಕರ್ಮ ಮಾಡು, ಈ ಕರ್ಮ ಮಾಡು, ಹಾಗೆ ಮಾಡು, ಹೀಗೆ ಮಾಡು. ಆದ ಕಾರಣ ನಮಗೆ ದಿಕ್ಕನ್ನು ತೋರಿಸುವುದೇ ವೇದಗಳು. ವೇದಗಳ ದರ್ಶನವಿಲ್ಲದೆ ಏನನ್ನು ಮಾಡಿದರೂ ಅದಕ್ಕೆ ವಿಕರ್ಮ ಅಥವಾ ಅನಧಿಕೃತ ಅಥವಾ ಪಾಪಕರವಾದ ಕರ್ಮ ಎಂದು ಹೆಸರು. ಅದ್ಭುತವಿದು. ಇದನ್ನು ಓದಿದ್ರೆ ಚೇಂಜ್ ಆಗದವರು ಆಗ್ಲಿಕ್ಕಿಲ್ಲ, ಆಗುವವರು ಆಗ್ತಾರೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮಾಡುದು ವಿಕರ್ಮವೇ. ಅಷ್ಟು ಸುಲಭ ಇಲ್ಲ ಈ ವಿಕರ್ಮದಿಂದ ಹೊರಗೆ ಬರ್ಲಿಕ್ಕೆ. ಈಗ ವೇದದಲ್ಲಿ ಏನೆಲ್ಲ ಹೇಳಿದೆ ರಿಸರ್ಚ್ ಮಾಡ್ಲಿಕ್ಕೆ ಕಷ್ಟ ಉಂಟು. ಆದ್ರೂ ಕೂಡ ನಮಗೆ ಗೊತ್ತುಂಟು, ದನದ ಸೆಗಣಿ ಶ್ರೇಷ್ಠ, ಬೇರೆಯದೆಲ್ಲ ಮಲ. ದನದ ಸೆಗಣಿ ಶ್ರೇಷ್ಠ, ಅದು ಬೇರೆಯವರದ್ದೆಲ್ಲ ಮಲ. ಅದರಷ್ಟು ಹೊಲಸು ಯಾವುದಿಲ್ಲ. 3-4 ಸಲ ಸ್ನಾನ ಮಾಡಬೇಕು ನಮ್ಮ ಮಲವನ್ನ ನಾವು ಟಚ್ ಮಾಡಿದ್ರೆ. ಆದ್ರೆ ವೇದದಲ್ಲಿ ಹೇಳಿದೆ ಹಸುವಿನ ಮಲ ಮಾತ್ರ ಶ್ರೇಷ್ಠ. ಇದೀಗ ರಿಸರ್ಚ್ ಎಲ್ಲ ಮಾಡಿ ನಮಗೆ ಗೊತ್ತಾಗಿದೆ. ಏನೇ ಇರಲಿ, ನಾವು ಬೇರೆಯವರ ಮಲವನ್ನೇ ತೇಕೊಳ್ಳಿಕ್ಕೆ ಶುರು ಮಾಡಿದ್ದೇವೆ ಈಗ. ಅದೇ ವಿಕರ್ಮ. ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ, ಬೇರೆಲ್ಲ ಕಾರ್ಯಕ್ರಮಗಳು ಅದೇ ಮಾಡ್ತಾ ಇರೋದು. ನಾವು ಇದನ್ನು ಗೂಢವಾಗಿ ಮಾತಾಡಿದ್ದೇವೆ ಅಷ್ಟೇ. ಹೀಗೆ ಮಾಡ್ತಾ ಇರೋದು. ಉದಾಹರಣೆ, ನಾವೆಲ್ಲರೂ ಯಾರಾದ್ರೂ ಒಬ್ಬಾದ್ರೂ ಹೇಳಿ ಪ್ಲಾಸ್ಟಿಕ್ ಉಪಯೋಗಿಸುವುದಿಲ್ಲ ನಾವು ಅಂತ ಹೇಳಿ. ಎಲ್ಲಿ ಶಾಸ್ತ್ರದಲ್ಲಿ ಪ್ಲಾಸ್ಟಿಕ್ನ ಬಗ್ಗೆ ವಿಸ್ತಾರವಾಗಿ ಹೇಳಿದೆ? ಎಲ್ಲೂ ಇಲ್ಲ. ನಾವೆಲ್ಲರೂ ಯೂಸ್ ಮಾಡ್ತಿದ್ದೇವೆ ಅಲ್ವಾ? ಆದ ಕಾರಣ ನಾವೆಲ್ಲ ವಿಕರ್ಮದಲ್ಲಿ ಭಾಗಿ. ನಾವೆಲ್ಲರೂ ಎಷ್ಟೇ ಇರಲಿ ವಿಕರ್ಮದಲ್ಲಿ ಭಾಗಿ. ನಾವು ಹೇಳಲಿಕ್ಕೆ ಸಾಧ್ಯ, ನಾನೊಬ್ಬ ಶುದ್ಧ ಭಕ್ತ, ನಾನು ವಿಕರ್ಮ ಮಾಡುವುದಿಲ್ಲ, ನಾನು ಬರೀ ಕರ್ಮವನ್ನೇ ಮಾಡ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಮಗಿದು ತುಂಬಾ ಅಗತ್ಯ. ಯಾವುದು? ಭಕ್ತಿ. ನಮಗೆ ವರ್ಣಾಶ್ರಮವನ್ನ ನಿಜವಾಗಿ ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ, ವೇದ ವಿಹಿತ ಕರ್ಮಗಳನ್ನೇ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾವು ಕೆಳಗಿಂದ ಕೆಳಗೆ ಎಲ್ಲಿ ಎತ್ತಲಿಕ್ಕೆ ಆಗುದಿಲ್ಲ ಅಲ್ಲಿ ಬಿದ್ದವರು. ಕೆಳಗಿಂದ ಕೆಳಗೆ ಎಲ್ಲಿ ಎತ್ತಲಿಕ್ಕೆ ಆಗುದಿಲ್ಲ ಅಲ್ಲಿ ಬಿದ್ದವರು ನಾವು. ಆದ ಕಾರಣ ನಮಗೆ ಭಗವಂತ ಮಾತ್ರ ನಮ್ಮನ್ನು ಎತ್ತಲಿಕ್ಕೆ ಸಾಧ್ಯ, ಬೇರೆ ಯಾರು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಭಗವಂತ ಹೇಳಿದಂತಹ, ಭಗವಂತನ ಮುಖಾಂತರ ಯಾರು ಹೇಳಿದ್ದಾರೆ? ಭಗವದ್ ಭಕ್ತರಾದಂತಹ ಶ್ರೀಲ ಪ್ರಭುಪಾದರು ಹೇಳಿದ್ದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಾತ್ರ ನಮಗೆ ಒಂದು ಅಪಾರ್ಚುನಿಟಿ, ಚಾನ್ಸ್ ಉಂಟು. ಇಲ್ಲದಿದ್ರೆ ಕಷ್ಟ ಉಂಟು ಈ ಕಲಿಯುಗಕ್ಕಿಂತ ವಾಪಸ್ ಬರ್ಲಿಕ್ಕೆ. ಅಂತಹ ಘೋರವಾದ ಸಮಯ ಇದು. ಇದನ್ನ ನಾವು ಎಷ್ಟು ಅರ್ಥ ಮಾಡ್ತೇವೆ ಅಷ್ಟು ಇಂಪಾರ್ಟೆಂಟ್. ಸ್ವಲ್ಪ ಬೇಸರ ಆಗ್ಬೋದು ಇವನಿಗೆಲ್ಲ, ಇವನೇನು ಹೇಳ್ತಿದ್ದಾನೆ. ಈಗ ಜಸ್ಟ್ 2ನೇ ಕ್ಲಾಸಿಗೆ ಬಂದಿದ್ದೇವೆ. 2ನೇ ಕ್ಲಾಸ್ ಅಂದ್ರೆ 2nd ಸ್ಟ್ಯಾಂಡರ್ಡ್, 3ನೇ ಅಧ್ಯಾಯದಲ್ಲಿ ಇದ್ದೇವೆ ಅಷ್ಟೇ. ಈಗಲೇ ಇಷ್ಟೆಲ್ಲ ಸ್ಟ್ರಾಂಗ್ ಮಾತಾಡ್ತಿದ್ದಾರೆ ಪ್ರಭುಪಾದರು. ಆಮೇಲೆ ಇವ ಒಬ್ಬ ಬೇರೆ ಬಂದು ಏನೋ ಹೇಳ್ತಾ ಇದ್ದಾನೆ, ಅದನ್ನು ಓದಿ ಅವನಿಗೆ ಬೇಕಾದ ಹಾಗೆ ತಿರುಗಿಸ್ತಾ ಇದ್ದಾನೆ ಏನೋ ಅಂತಲೂ ಮನಸ್ಸಲ್ಲಿ ಅನ್ಕೊಳ್ಬಹುದು. ಇಲ್ಲ, ಹಾಗೆ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರದ್ದು ಹೇಳಿದ್ದೆಲ್ಲ ಇದೆ. ಬೇರೆ ಬೇರೆ ಅವರ ವ್ಯಾಖ್ಯಾನಗಳು, ಅವರ ಲೆಕ್ಚರ್ಸ್ ಅನ್ನೆಲ್ಲ ಕೇಳಿದ್ರೆ ನಮಗೆ ಅದನ್ನು ಅರ್ಥ ಆಗ್ತದೆ. ಅವರು ಹೇಳಿದ್ದನ್ನೇ ಹೇಳಲಿಕ್ಕೆ ಪ್ರಯತ್ನ. ಆದುದರಿಂದ ಕರ್ಮಫಲದಿಂದ ಉದ್ಧಾರವಾಗಲು ನಾವು ಯಾವಾಗಲೂ ವೇದಗಳ ಮಾರ್ಗದರ್ಶನವನ್ನು ಪಡೆಯಬೇಕು. ನಮಗೆ ವೇದಗಳ ಮಾರ್ಗದರ್ಶನ ತೆಗಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರ ಮಾರ್ಗದರ್ಶನವನ್ನಾದರೂ ನಾವು ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸಾಮಾನ್ಯ ಜೀವನದಲ್ಲಿ ಹೇಗೆ ರಾಜ್ಯವು ಮಾರ್ಗದರ್ಶನ ಮಾಡಿದಂತೆ ಮನುಷ್ಯನು ಕೆಲಸ ಬೇಕಾಗುತ್ತದೆಯೋ ಹಾಗೆಯೇ ಭಗವಂತನ ಪರಮ ಸಾಮ್ರಾಜ್ಯದ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ವೇದಗಳಲ್ಲಿ ಇಂತಹ ಮಾರ್ಗದರ್ಶನಗಳು ದೇವೋತ್ತಮ ಪರಮ ಪುರುಷನ ವಿಸಿರಿನಿಂದ ನೇರವಾಗಿ ಅಭಿವ್ಯಕ್ತಿ ಪಡೆಯುತ್ತವೆ. ಉಸಿರು ತೆಗುವಾಗ ಬಿಡುವಾಗ ವೇದ ಬರ್ತದೆ, ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ, ಈ 4 ವೇದಗಳು ದೇವೋತ್ತಮ ಪರಮ ಪುರುಷನ ಉಸಿರಿನಿಂದ ಮೂಡಿ ಬಂದಿದೆ. ಯಾವ ಉಪನಿಷತ್ತು ಹೇಳ್ತದೆ? ಬೃಹತ್ ಆರಣ್ಯಕ ಉಪನಿಷತ್ತು ಹೇಳ್ತಾ ಉಂಟು. ಇನ್ನೇ ಎಲ್ಲ ಕಡೆ ರೆಫರೆನ್ಸ್ ಇದೆ. ಪ್ರಭುಪಾದರು ತೆಗೆದು ತೋರಿಸ್ತಿದ್ದಾರೆ, ಇಲ್ಲಿದೆ. ನಮಗೆ ಬೇಡದಿದ್ರೆ ಏನ್ ಮಾಡೋದು? ಆದ ಕಾರಣ ನಾವು ಈ ಶಬ್ದ ಪ್ರಮಾಣವನ್ನೇ ನಾವು ನಂಬಿ ಹೋಗ್ಬೇಕು. ಬೇರೆ ಯಾವ ಪ್ರಮಾಣ ಇಲ್ಲ. ಈ ಶಬ್ದ ಭಗವಂತನ ಶಬ್ದ, ವೇದದನ್ನೇ ನಂಬಿಕೊಳ್ಬೇಕು ನಾವು. ಸರ್ವಶಕ್ತನಾದ ವೇದ ಮಾತೆ ಅಂತ ಹೇಳಿದ್ರೆ ಅಮ್ಮ ಅಂದ್ರೆ ನಮಗೆ ಅಮ್ಮ ನನಗೆ ಯಾರು ತೋರಿಸ್ಕೊಡ್ತಿದ್ದಾರೆ? ಅಪ್ಪ ಯಾರು ಇಲ್ಲಿ? ಗುರುಗಳು. ಶ್ರೀಲ ಪ್ರಭುಪಾದರು ನಮಗೆ ತಂದೆ ತೋರಿಸ್ತಿದ್ದಾರೆ.
ಸರ್ವಶಕ್ತನಾದ ಭಗವಂತನು ವಾಯುವನ್ನು ಉಸಿರಾಡಿ ಮಾತಾಡಬಲ್ಲ. ಸರ್ವಶಕ್ತನಾದ ಭಗವಂತನು ವಾಯುವನ್ನು ಉಸಿರಾಡಿ ಮಾತನಾಡಬಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಿರುವಂತೆ ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ, ಭಗವಂತನು ತನ್ನ ಪ್ರತಿಯೊಂದು ಇಂದ್ರಿಯದ ಮೂಲಕ ಇತರ ಎಲ್ಲ ಇಂದ್ರಿಯಗಳ ಕೆಲಸ ಮಾಡಬಲ್ಲ. ಅಂಗಾನಿ ಯಸ್ಯ ಸಕಲ ಇಂದ್ರಿಯ ವೃತ್ತಿಮಂತಿ, ಎಲ್ಲ ಇಂದ್ರಿಯಗಳ ವೃತ್ತಿ ಒಂದು ಅಂಗ ಮಾಡಬಹುದು ಅಂತ ಹೇಳ್ತಾನೆ. ಎಂದರೆ ಭಗವಂತನು ತನ್ನ ಉಸಿರಿನಿಂದ ಮಾತನಾಡಬಲ್ಲ ಮತ್ತು ಆತನು ನೋಟದಿಂದ ಗರ್ಭಧಾನ ಮಾಡಬಲ್ಲ. ನಾವೆಲ್ಲ ಹುಟ್ಟಿದ್ದು ಹೇಗೆ? ಭಗವಂತ ಕಣ್ಣೋಟದಿಂದ ಪ್ರಕೃತಿಯ ಸೃಷ್ಟಿಯಾಯಿತು, ಮಹತ್ತನ್ನು ನೋಡಿದ ಅಷ್ಟೇ. ಆತನು ಐಹಿಕ ನಿಸರ್ಗದ ಮೇಲೆ ಕಣ್ಣಾಡಿಸಿದ, ಹಾಗೆ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದ ಎಂದು ಹೇಳಿದೆ. ಐಹಿಕ ನಿಸರ್ಗದ ಗರ್ಭದಲ್ಲಿ ಎಲ್ಲ ಬದ್ಧಾತ್ಮರನ್ನು ಸೃಷ್ಟಿಸಿದ ಅನಂತರ ನಾವೆಲ್ಲ ನಮ್ಮನ್ನೆಲ್ಲ ಸೃಷ್ಟಿಸಿದ ಯಾರು? ಭಗವಂತ. ಅನಂತರ ಅಥವಾ ಉತ್ಪತ್ತಿ ಮಾಡಿದ ನಂತರ ಆತನು ಇಂತಹ ಬದ್ಧಾತ್ಮರನ್ನು ಮತ್ತೆ ಭಗವದ್ಧಾಮಕ್ಕೆ ಹೇಗೆ ಮರಳಬಹುದು ಎನ್ನುವುದಕ್ಕೆ ಮಾರ್ಗದರ್ಶನವನ್ನು ವೇದಗಳ ಜ್ಞಾನಗಳಲ್ಲಿ ನೀಡಿದ. ಇಂಪಾರ್ಟೆಂಟ್ ಇದು. ನಾವೇನ್ ಅನ್ಕೊಳ್ತೇವೆ, ಯಾಕೆ ಹುಟ್ಟಿಸಿದ್ದು ಅಂತೆ. ಇಲ್ಲದ್ರೆ ಮಲಗಿಯೇ ಇರ್ಬೇಕಿತ್ತು. ಮಲಗಿಯೇ ಇದ್ರೆ ಸೇವೆ ಇಲ್ಲ, ಎಂತ ಇಲ್ಲ, ಅದೊಂದು ಅಂಧಕಾರ. ಆ ಅಂಧಕಾರದಲ್ಲಿ ಏನು ಸುಖ ಇಲ್ಲ. ಸ್ವಲ್ಪ ಕಣ್ಣು ಬಿಡುವಾಗ ನೋವು ಶುರುವಾಗ್ತದೆ, ಅಯ್ಯೋ ಅಲ್ಲಿ ನೋವು ಇಲ್ಲಿ ನೋವು ಅಂತ ರೋಗಗ್ರಸ್ತರಾಗಿ ಅಲ್ಲಿ ಮಲಗುದಲ್ಲ ನಾವು. ಅದರಿಂದ ಹೊರಗೆ ಬರಬೇಕಿದ್ರೆ ಅದಕ್ಕೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕಲ್ಲ, ಅದೇ ಹಾಸ್ಪಿಟ್ಲ್ ಇದು. ಈ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಒಳ್ಳೆದಾಗಿ ಹೆಲ್ದಿ ಆಗಿ ಹೋಗೋದು. ಹೆಲ್ದಿ ಆಗಿ ಹೋಗ್ಲಿಕ್ಕೋಸ್ಕರ ಭಗವಂತ ನಮಗೆ ಈ ಹಾಸ್ಪಿಟ್ಲ್ ಕಟ್ಟಿದ್ದಾರೆ. ಈ ಹಾಸ್ಪಿಟ್ಲ್ ಅಲ್ಲಿ ವೈದ್ಯರಾದಂತಹ ಆಚಾರ್ಯರುಗಳನ್ನೆಲ್ಲ ಕೊಟ್ಟಿದ್ದಾರೆ ನಮಗೆ. ಆದ ಕಾರಣ ನಾವು ಸುಮ್ಮನೆ ರೋಗಗ್ರಸ್ತರಾಗಿ ಮಲಗಬಾರದು. ಐಹಿಕ ನಿಸರ್ಗದಲ್ಲಿನ ಎಲ್ಲ ಆತ್ಮಗಳು ಐಹಿಕ ಸುಖಾನುಭವಕ್ಕೆ ಹಾತೊರೆಯುತ್ತಾ ಇರುತ್ತಾರೆ ಎನ್ನುವುದನ್ನು ನಾವು ಸದಾ ನೆನಪಿಡಬೇಕು. ಮನುಷ್ಯನು ತನ್ನ ಅಡ್ಡ ಮಾರ್ಗದ ಆಸೆಗಳನ್ನು ಪಡಿಸಿಕೊಂಡು ಸುಖ ಅನುಭವ ಎನ್ನಿಸಿಕೊಳ್ಳುವ ಅನುಭವವನ್ನು ಮುಗಿಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗುವುದು ವೇದದ ನಿದರ್ಶನಗಳಿಂದ ಸಾಧ್ಯವಾಗುತ್ತದೆ. ಧರ್ಮಾರ್ಥ ಕಾಮ ಮೋಕ್ಷದ ಬಗ್ಗೆ ಮಾತಾಡ್ತಾ ಉಂಟು. ಆದರೆ ನಾವೆಲ್ಲ ಭಕ್ತರು ಪಂಚಮ ವೇದವಾದಂತಹ ಭಾಗವತ ಧರ್ಮವನ್ನ ಫಾಲೋ ಮಾಡಬೇಕು. ಅಂದ್ರೆ ನೇರವಾಗಿ ಭಗವಂತನ ಸೇವೆ. ಇದೆಲ್ಲ ಮಾಡ್ಲಿಕ್ಕೆ ನಮಗೆ ಟೈಮ್ ಇಲ್ಲ. ಈಗ ಇದೆಲ್ಲ ಮಾಡ್ತಾ ಹೋದ್ರೆ ನಮಗೆ ಎಷ್ಟು ಜನ್ಮ ಬೇಕು ನಮಗೆ ಗೊತ್ತಿಲ್ಲ. ಆದ ಕಾರಣ ನಾವು ಕೂಡ್ಲಿ ಇದನ್ನೇ ಎತ್ತದು. ನಾವು ಯಾವುದನ್ನ ಭಗವಂತನ ಸೇವೆಯನ್ನ ನೇರವಾಗಿ, ನಾವು ಎಂಥದೇ ಕೆಪಾಸಿಟಿ ಇಲ್ಲ, ಕ್ವಾಲಿಟಿ ಇಲ್ಲ, ಏನೇ ಇರಲಿ, ನಾವು ಇದನ್ನೇ ತಗೊಳ್ಳುವ. ಬದ್ಧಾತ್ಮಗಳಿಗೆ ಮುಕ್ತಿಯನ್ನು ಸಾಧಿಸಲು ಇದು ಒಂದು ಅವಕಾಶ. ಆದುದರಿಂದ ಬದ್ಧಾತ್ಮಗಳು ಕೃಷ್ಣ ಪ್ರಜ್ಞೆಯ ಮೂಲಕ ಯಜ್ಞದ ಪ್ರಕ್ರಿಯೆಯನ್ನು ಅನುಸರಿಸಲು ಪ್ರಯತ್ನಿಸಬೇಕು. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಅನುಸರಿಸಲು ಪ್ರಯತ್ನಿಸಬೇಕು, ಮಾಡಲೇಬೇಕು ಅಂತ ಶ್ರೀಲ ಪ್ರಭುಪಾದರು ಕೂಡ ಪುಷ್ ಮಾಡಲಿಲ್ಲ. ಅಂದ್ರೆ ಯಾರಿಗಾದ್ರೂ ಇಷ್ಟ ಇಲ್ಲದ್ರೆ ಪುಷ್ ಮಾಡೋದು ಯಾಕೆ ಅಂತ ಹೇಳಿ. ಆದ್ರೆ ನಾವೆಲ್ಲ ಸ್ವಲ್ಪ ಜ್ಞಾನ ಇದ್ದೇವೆ, ನಮಗೆಲ್ಲ ಸ್ವಲ್ಪ ಸ್ವಲ್ಪ ಜ್ಞಾನ ಬರ್ತಾ ಉಂಟು. ಇದನ್ನ ಅರ್ಥ ಮಾಡಬೇಕು. ಹೇಳಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲೇನೋ ಇದೆ, ಮುಂದೆ ಹೋಗ್ಬೇಕು ಇದರಲ್ಲಿ. ವೇದಗಳ ಆಜ್ಞೆಗಳನ್ನು ಅನುಸರಿಸದೆ ಇರುವವರು ಸಹ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಬಹುದು. ನೋಡಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು. ವೇದಗಳ ಆಜ್ಞೆಗಳನ್ನು ಅನುಸರಿಸದೆ ಇರುವವರು ಸಹ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಬಹುದು. ಈಗ ಯಾರೋ ಒಬ್ಬ ಮಾಂಸಾಹಾರ ತಿಂತಾ ಇದ್ದಾನೆ, ಅವನು ವೇದಗಳನ್ನು ಫಾಲೋ ಮಾಡ್ತಿಲ್ಲ, ಅಥವಾ ಏನೋ ಕಳ್ಳತನ ಮಾಡ್ತಿದ್ದಾನೆ, ವೇದಗಳನ್ನು ಫಾಲೋ ಮಾಡ್ತಿಲ್ಲ. ಆದರೆ ಅವನು ಕೂಡ್ಲೇ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡಬಹುದು, ಪ್ರಸಾದವನ್ನ ಸ್ವೀಕರಿಸಬಹುದು. ಆಮೇಲೆ ನಿಧಾನವಾಗಿ ಏನ್ ಮಾಡ್ತದೆ ಅದು, ಹಾಗೆ ಹೇಳಿದ ಹಾಗೆ ರೋಗವನ್ನು ಕಮ್ಮಿ ಮಾಡಿ ಅವ ಕೊನೆಗೆ ಮಾಂಸಾಹಾರವನ್ನ ತ್ಯಜಿಸ್ತಾನೆ. ಅದೇ ರೀತಿಯಲ್ಲಿ ಕಳ್ಳತನವನ್ನು ನಿಲ್ಲಿಸ್ತಾನೆ. ಅಹೋ ಬತಶ್ವಪಚೋತೋ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ಥೆ ಜುಹೂಹು ಸಸ್ನುರಾರ್ಯಾ ಬ್ರಹ್ಮಾನುಚುರ್ನಾಮ ಗೃಣಂತಿಯೇತೆ. ಯಾರ ಬಾಯಿಯ ತುದಿಯಲ್ಲಿ ಭಗವಂತನ ನಾಮಸ್ಮರಣೆ ನಡೀತದೋ ಅವರು ನಿಧಾನವಾಗಿ ಎಲ್ಲವೂ ಅವರದ್ದು ಪೂರ್ವ ಕರ್ಮಗಳೆಲ್ಲ ಸ್ಟಾಪ್ ಆಗಿ ಅವರು ನಿಜವಾಗಿಯೂ ಕಳೆದ ಜನ್ಮಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ ಕಾರಣ ಅವರಿಗೆ ಅದು ಸಿಕ್ಕಿದೆ ಅಂತ ಹೇಳ್ತಾರೆ. ಅಂದ್ರೆ ನಮಗೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಂಥದ್ದು ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಷ್ಟೋ ಜನ್ಮಗಳ ಸುಕೃತಿ, ಆಮೇಲೆ ಭಗವದ್ದನ ಅನುಗ್ರಹ. ಇದು ವೈದಿಕ ಯಜ್ಞಗಳ ಅಥವಾ ವೈದಿಕ ಕರ್ಮಗಳ ಆಚರಣೆಗೆ ಬದಲಾಗಿ ಸ್ಥಾನವನ್ನು ಪಡೆಯುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿಗೆ ನಿಲ್ಲಿಸೋಣ. ಇವತ್ತು ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಇದೆಲ್ಲ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗುವವರಿದ್ರೆ ದಯವಿಟ್ಟು ಹೇಳಿ.